ದಿನದಲ್ಲೂ ನಿನ್ನ ಮೊಟ್ಟಿಗೆದುಕೊಂಡು ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ತುಂಬಿಸು. ವಾಕ್ಯದಿಂದ ನಮ್ಮನ್ನು ತುಂಬಿಸಿ ಪ್ರೇರೇಪಿಸಿ ನಿನ್ನ ವಾಕ್ಯವನ್ನು ಧರಿಸಿಕೊಂಡು ವಾಕ್ಯದ ಪ್ರಕಾರ ನಾವು ನಡೆಯುವಂತೆ, ವಾಕ್ಯವನ್ನು ಅನುಸರಿಸುತ್ತಾ ಯಾವಾಗಲೂ ನಮ್ಮ ಜೀವಿತದಲ್ಲಿ ನಿನ್ನನ್ನು ಮಹಿಮೆ ಪಡಿಸುವ ಮಕ್ಕಳಾಗಿ ಬಾಳುವಂತೆ ನಮ್ಮ ಒಬ್ಬೊಬ್ಬರ ಹೃದಯಗಳನ್ನು ಪ್ರೇರೇಪಿಸಿ ಕೈದು ನಡೆಸಿ ಕಾಪಾಡಪ್ಪ. ನಮ್ಮ ಆತ್ಮಿಕ ಹೃದಯದ ಕಣ್ಣುಗಳನ್ನು ನೀನು ತೆರೆಯ ಮಾಡು, ಕಿವಿಗಳನ್ನು ನೀನು ತೆರೆಯ ಮಾಡು. ನಿನ್ನ ವಾಕ್ಯದ ಗೂಢಾರ್ಥನವಾದುಕೊಂಡು ಅದರ ಪ್ರಕಾರ ನಾವು ನಡೆಯುವಂತೆ ನಮ್ಮೊಬ್ಬರನ್ನು ಕೈದು ನಡೆಸಿ ಕಾಪಾಡು. ನಾನು ತಗ್ಗಿಸಲ್ಪಡ್ಬೇಕಪ್ಪ, ನೀನು ಹೆಚ್ಚಿಸಲ್ಪಡ್ಬೇಕಪ್ಪ. ನನ್ನ ಮೂಲಕ ನೀನು ಮಹಿಮೆ ಹೊಂದ್ಕೋಪ್ಪ. ಇಲ್ಲಿ ನಾನು ಮಾತಾಡುವವಳೆಲ್ಲ ಕರ್ತನೆ, ನೀನು ಮಾತಾಡುವವನಾಗಿದ್ದಿ, ನೀನು ಮಹಿಮೆ ಹೊಂದಿಕೋ. ಇನ್ನೊಬ್ಬನಿಗೆ ಸ್ತುತಿಗನ ಮಾರು ಮಹಿಮೆ ಸಲ್ಲಪ್ಪ. ನಮ್ಮೆಲ್ಲಾ ಹೃದಯದ ಧ್ಯಾನ, ನಮ್ಮ ಬಾಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಕರ್ತನೆ. ಆಮೇನ್. ಮತ್ತೊಂದಾವರ್ತಿ ತಂದೆ ದೇವರು ಕೊಟ್ಟಂತಹ ಈ ಸುವರ್ಣ ಅವಕಾಶಕ್ಕಾಗಿ ನಾನು ತಂದೆ ದೇವರನ್ನು ವಂದಿಸುವವಳಾಗಿದ್ದೇನೆ. ಹಾಗೂ ನಮ್ಮ ಪ್ರೀತಿ ಅಯ್ಯನವರಾದಂತಹ ಗನ ಬೆನ್ಯಾಮಿನ್ ಅಯ್ಯನವರು, ಅವರ ಕುಟುಂಬದವರು, ಸಭಾಪಾಲನಾ ಸಮಿತಿಯವರ ಎಲ್ಲಾ ಕುಟುಂಬದವರು ಹಾಗೂ ಇಲ್ಲಿರುವಂತಹ ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ಹೇಗೂ ಶ್ರಮ ಮರಣದ ಬೂದಿ ಗುರುವಾರದ ಪರಿಶುದ್ಧ ದಿನದಂದು ನಾವು ಕರ್ತನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಾಗಿ ಇಲ್ಲಿ ಸೇರಿ ಬಂದಿರುವಾಗ ಮುಖ್ಯವಾಗಿ ನಾವು 3 ಅಂಶಗಳ ಬಗ್ಗೆ ಧ್ಯಾನ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಕರ್ತನ ಶ್ರಮೆ, ಶಿಲುಬೆ. ಯಾವುದ್ರ ಮೇಲೆ ಕರ್ತನ ಶ್ರಮೆಯನ್ನು ಹೊಂದಿದನು? ಶಿಲುಬೆಯ ಮೇಲೆ. ಶಿಲುಬೆ ಅಂದ್ರೆ ನಮ್ಗೆಲ್ಲ ಏನು, ಶಿಲುಬೆ, ಈಗ ನಮ್ಗೆ ಅದು ಜಯ ಆಗಿದೆ. ಆದ್ರೆ ಹಳೆ ಕಾಲದಲ್ಲಿ, ರೋಮನರ ಕಾಲದಲ್ಲಿ ಶಿಲುಬೆಯ ಮರಣ ಅಂದ್ರೆ ಯಾರು ತುಂಬಾ ಪಾಪ ಮಾಡಿರ್ತಾರೆ, ಯಾರು ತುಂಬಾ ಏನು ರಾಜನಿಗೆ ಇಷ್ಟ ಆಗದೇ ಇರೋ ಕೆಲಸ ಮಾಡಿರ್ತಾರೆ, ಅಂತವ್ರಿಗೆ ಆ ಶಿಲುಬೆ ಮೇಲೆ ಏನ್ ಮಾಡ್ತಾ ಇದ್ರಂದ್ರೆ ಮರಣನ ಕೊಡ್ತಾ ಇದ್ರಂತೆ. ಅದು ಎಂಥ ಮರಣ ಅಂದ್ರೆ ಘೋರವಾದ ಮರಣ. ಆ ಶಿಲ್ಪೆ ಮೇಲೆ ತೇಲಾಡ್ತಾ ಕೂಗಾಡ್ತಾ ಆ ನೋವನ್ನ ರಕ್ತ ಎಲ್ಲ ಫುಲ್ಲು ಬಸ್ತೋಗಿ ಅಲ್ಲಿ ಜೀವ ಬಿಡೋವರೆಗೂ ಅವ್ರು ಆ ಶಿಲ್ಪೆ ಮೇಲೆ ತೇಲಾಡ್ತಾ ಇರೋರಂತೆ. ಅದು 2 ದಿನ ಆದ್ರೂ ಜೀವ ಹೋಗಿಲ್ಲ ಅಂದ್ರೆ ಅಲ್ಲಿ ಏನಾಗ್ತಾ ಇದ್ರು, ಅವರು ನೋವನ್ನ ಅನುಭವಿಸ್ಕೊಂಡು ಅಲ್ಲೇ ತೂಗಾಡ್ತಾ ಇರ್ಬೇಕಾಗಿತ್ತು. ಅಂತಹ ಘೋರವಾದಂತಹ ಮರಣ ಶಿಲುಬೆಯ ಮರಣ ಆಗಿತ್ತು. ಆದರೆ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ಸತ್ತ ನಂತರ ಆ ಶಿಲುಬೆಯ ಮರಣ ಜಯದ ಮರಣವಾಯಿತು ಅಲ್ವಾ. ಅದಕ್ಕೆ ಮುಂಚೆ ಅಷ್ಟು ಘೋರವಾಗಿದ್ದಂತಹ ಮರಣ ಯೇಸು ಕ್ರಿಸ್ತನು ಸತ್ತ ಮೇಲೆ ಜಯದ ಮಾಲೆಯಾಗಿ, ಅದು ಜಯವಾಗಿ ನಮ್ಗೆ ಏನಾಗಿದೆ, ಸಿಂಬಲ್ ಆಗಿ ಕೊಡಲ್ಪಟ್ಟಿದೆ. ಶಿಲುಬೆ ಅಂದ್ರೆ ಜಯ ಅಲ್ವಾ. ಆ ಶಿಲುಬೆ ಗುರುತಿದ್ರೆ, ಅಯ್ಯೋ ನಮ್ಗೆ ಎಂತ ಕಷ್ಟ ಇದ್ರು, ಏನೇ ಒಂದು ಭಯ ಇದ್ರು, ಆ ಶಿಲುಬೆ ಗುರುತಿದ್ರೆ ನಮ್ಗೆ ಜಯ ಸಿಗ್ತದೆ ಅಂತ ಹೇಳಿ ನಾವು ಎಷ್ಟೋ ಕಥೆಗಳನ್ನ ಬೈಬಲ್ ಮೂಲಕ ಹಾಗೂ ಈ ಸಾಧು ಸಿಂಗನವರ ಕಥೆಗಳ ಮೂಲಕ ನಾವು ನೋಡ್ತೇವೆ ಅಲ್ವಾ. ನಮ್ಗೆ ಆ ಕಥೆಗಳೆಲ್ಲ ಗೊತ್ತು, ಶಿಲುಬೆಯ ಮಹತ್ವ ಏನು ಅಂತ. ಹೀಗೆ ಶಿಲುಬೆ ಅಂದ್ರೆ ಜಯ ಅಂತ ಹೇಳಿ ನಾವು ತಿಳಿಯುವಾಗ, ಆ ಶಿಲುಬೆಯ ಬಗ್ಗೆ ನಾವು ಧ್ಯಾನ ಮಾಡುವಾಗ ಯೇಸು ಕ್ರಿಸ್ತನ ತ್ಯಾಗ ಇಲ್ಲಿ ಫಸ್ಟ್ ಏನಾಗ್ತದೆ, ಮುಂದೆ ಬರ್ತದೆ. ಯೇಸು ಸ್ವಾಮಿ ಎಂದು ಬಹುಶಃ ತ್ಯಾಗವಾಗಿ ತನ್ನನ್ನು ತಾನು ಒಪ್ಪಿಸಿಕೊಡ್ಲಿಲ್ಲ ಅಂದಿದ್ರೆ ನಮ್ಗೆ ಅವತ್ತು ಜಯ ಸಿಗ್ತಾ ಇತ್ತಾ? ನಿಮ್ಗೆ ರಕ್ಷಣೆ ಸಿಗ್ತಾ ಇತ್ತಾ? ರಕ್ಷಣೆ ಅನ್ನೋದು ಸಿಗ್ತಾ ಇರ್ಲಿಲ್ಲ. ಶಿಲುಬೆ ಬಗ್ಗೆ ಧ್ಯಾನ ಮಾಡ್ಲಿಕ್ಕೆ ನಾವು ಶುರು ಮಾಡಿದ್ರೆ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ. ಯಾಕಂದ್ರೆ ತನ್ನ ಕೊನೆ ಉಸಿರಿರೋವರೆಗೂ ಯೇಸು ಕರ್ತನು ಒಬೀಡಿಯಂಟ್ ಆಗಿ, ತಂದೆಗೆ ಒಬೀಡಿಯಂಟ್ ಆಗಿ ಆತನ ಏನ್ ಮಾಡಿದ್ದಾನೆ, ತನ್ನ ಜೀವವನ್ನೇ ಅಲ್ಲಿ ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟಿದ್ದಾನೆ. ಆ ಶಿಲುಬೆಯ ಜಯದ ಮಹತ್ವ ನಾನು ನೀವು ರಕ್ಷಣೆಯ ಮಾರ್ಗದಲ್ಲಿ ನಡೆಯೋದಾದ್ರೆ ಮಾತ್ರ ಅದು ನಮ್ಗೆ ತಿಳಿಯುತ್ತದೆ. ನಾವು ಮತ್ತೆ ಶಿಲುಬೆ ಹಾಗೂ ರಿಪೆಂಟೆನ್ಸ್, ಪಶ್ಚಾತ್ತಾಪ. ನಾವೆಲ್ಲ ಉಪವಾಸ ಮಾಡ್ತೀವಿ. ಶ್ರಮ ಮರಣ ಬಂದಾಗ, ಶ್ರಮ ಮರಣ ದಿನಗಳಲ್ಲಿ ಲೆಂಟನ್ ಸೀಸನ್ ಆಗಿದ ತಕ್ಷಣ 40 ದಿನ ನಾನು ನಾನ್ ವೆಜ್ ತಿನ್ನಲ್ಲ, ನಾನು ಫಾಸ್ಟಿಂಗ್ ಇರ್ತೀನಿ, ನಾನು ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂತ ಹೇಳಿ ನಮ್ಮನ್ನು ನಾವೇ ಯಾಕೆ ನಾವು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ನಾವು ಸಿದ್ಧಪಡಿಸ್ಕೊಳ್ತೇವೆ? ಯಾಕೆಂದ್ರೆ ನಾವು ಚಿಕ್ಕವರಿಂದ ವಾಕ್ಯ ಕಲ್ತ್ಕೊಂಡಿರ್ತೀವಿ. ಹೌದು, ದೇವರು ಶ್ರಮೆನ ಅನುಭವಿಸಿದ್ದಾರೆ, ಆ ಶ್ರಮೆಯ ಮೂಲಕ ನಾವು ಪಶ್ಚಾತ್ತಾಪದಿಂದ ಕರ್ತನ ಕಡೆಗೆ ನಡೆಯೋಣ ಅಂತ ಹೇಳಿ ನಮ್ಮನ್ನು ನಾವು ಕುಗ್ಗಿಸಿಕೊಳ್ಳೋದಕ್ಕೆ ನಾವೇನ್ ಮಾಡ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಕೊಳ್ತೇವೆ. ಪಶ್ಚಾತ್ತಾಪದಿಂದ ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಾಗ, ನಾವು ಯಾವಾಗ ನಮ್ಮ ಹೃದಯದಲ್ಲಿ ರಿಪೆಂಟೆನ್ಸ್ ಮಾಡ್ಕೊಳ್ತೀವಿ, ಆಗ ನಮ್ಗೆ ಏನ್ ಸಿಗ್ತದೆ, ಜಯ ಅನ್ನೋದು ಸಿಗ್ತದೆ. ಈ ಬೂದಿ ಬುಧವಾರದಂದು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ಪ್ರಮುಖ ಅಂಶಗಳು, ಮೊದಲನೇದಾಗಿ ಶಿಲುಬೆ, ಎರಡನೇದಾಗಿ ಪಶ್ಚಾತ್ತಾಪದ ಜೀವಿತ. ಪಶ್ಚಾತ್ತಾಪ ನಮ್ಮ ಜೀವಿತದಲ್ಲಿ ಹೇಗಿರುವುದಾದ್ರೆ ನಾವು ಯಾವ ರೀತಿ ಜಯವನ್ನು ಹೊಂದ್ಕೊಳ್ತೇವೆ. ಪಶ್ಚಾತ್ತಾಪದಿಂದ ನಾವು ಉಪವಾಸ ಮಾಡೋದಾದ್ರೆ ದೇವರು ನಮ್ಮ ಎಲ್ಲ ಪ್ರಾರ್ಥನೆಗೆ ಏನ್ ಮಾಡ್ತಾರೆ, ಸದುತ್ತರವನ್ನು ಕೊಡ್ತಾರೆ. ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ಎಷ್ಟು ದಿನ ಉಪವಾಸ ಮಾಡಿದೆ, ಆದ್ರೂ ನನಗೆ ಜಯ ಸಿಗ್ಲಿಲ್ಲ, ಆದ್ರೂ ನನ್ನ ಪ್ರಶ್ನೆಗೆ ಏನಾಗಲಿಲ್ಲ, ಉತ್ತರ ಸಿಗ್ಲಿಲ್ಲ ಅಂತ ಹೇಳಿ ನಾವು ಒಂದು ವೇಳೆ
ಯೋಚನೆ ಮಾಡೋದಾದ್ರೆ ನಮ್ಮ ಹೃದಯ ಎಂಥ ಹೃದಯ ಆಗಿದೆ ಅಂತ ಹೇಳಿ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳೋಣ. ಯಾಕೆಂದರೆ ದೇವರಿಗೆ ಇಷ್ಟವಾದದ್ದು ಪಶ್ಚಾತ್ತಾಪದ ಸ್ತುತಿಯೇನಿಲ್ಲ. ನಮ್ಮ ಹೃದಯ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ಕಿವಿ ಕೊಟ್ರೆ ದೇವರು ತಾನು ನಮ್ಮನ್ನು ಏನ್ ಮಾಡ್ತಾರೆ, ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಹಾಗೆ ನಾವು ಇಂದು 3 ಪ್ರಮುಖ ಅಂಶಗಳ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಪರಿಶುದ್ಧ ಕೂದಿ ಗುರುವಾರದಂದು ಕ್ರಿಸ್ತನ ಶ್ರಮೆಯ ದಿನದಂದು ನಾವು ಆತನ ಒಟ್ಟಿಗೆ ಪಶ್ಚಾತ್ತಾಪದಿಂದ ನಮ್ಮ ಹೃದಯಗಳನ್ನು ಆತನ ಕಡೆಗೆ ಎತ್ತೋಣ, ಆತನನ್ನು ಧ್ಯಾನ ಮಾಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಜಗತ್ತು ಬದಲಾವಣೆಯನ್ನು ಕೇಳುತ್ತೆ, ಎಲ್ಲ ಚೇಂಜಸ್ ಅಲ್ವಾ. ಯಾವ ರೀತಿ ನಾವು ಈಗ ಫಾಸ್ಟಿಂಗ್ ಮಾಡೋದ್ರಲ್ಲೂ ಏನ್ ಮಾಡ್ತೀವಿ, ಫಾಸ್ಟಿಂಗ್ ಏನಕ್ಕೋಸ್ಕರ ಮಾಡ್ತೀವಿ, ನಾವು ಡಯಟ್ ಮಾಡ್ತಾ ಇದ್ದೀವಿ. ನಾವು ಫ್ರೂಟ್ ತಿನ್ನಲ್ಲ, ಏನು ಸ್ವೀಟ್ ತಿನ್ನಲ್ಲ. ಸ್ವೀಟ್ ತಿಂದ್ರೆ ಶುಗರ್ ಜಾಸ್ತಿ ಆಗಿ ದಪ್ಪ ಆಗ್ತೀವಿ. ಸಣ್ಣ ಆಗೋಕ್ಕೋಸ್ಕರ ಡಯಟ್ ಮಾಡ್ತೀವಿ. ನಮ್ಮ ದೇಹನ ಸೌಂದರ್ಯವಾಗಿ ಇಟ್ಕೊಳ್ಳೋಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕೆಲವೊಂದು ಸರಿ ಡಯಟ್ ನ ಮಾಡ್ಕೊಳ್ತೀವಿ. ಆ ಡಯಟ್ ಎಲ್ಲ ನಾವು ಮಾಡ್ದಿರ ನಮ್ಮ ಹೃದಯನ ನಾವೇನ್ ಮಾಡ್ಬೇಕಾಗಿದೆ. ಹೌದು, ಉಪವಾಸ ಮಾಡೋದ್ರಿಂದ ಎಷ್ಟೊಂದು ನಮ್ಗೆ ಏನಿದೆ ಆ ಅನುಕೂಲಗಳಿದೆ ಅಲ್ವಾ. ಕೆಲವೊಂದ್ಸತಿ ನಮ್ಗೆ ಶುಗರ್ ಇದ್ರೆ ಅದು ಕಂಟ್ರೋಲ್ ಅಲ್ಲಿ ಇರ್ತದೆ ಫಾಸ್ಟಿಂಗ್ ಇದ್ರೆ. ಹಾಗೂ ಕೆಲವೊಂದ್ಸತಿ ನಮ್ದು ಓವರ್ ವೇಟ್ ಆಗಿದ್ರೆ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಡಾಕ್ಟರ್ ಸಹ ಏನ್ ಹೇಳ್ತಾರೆ, ನೀವು ರೈಸ್ ತಿನ್ನೋದ್ ಬಿಡಿ, ನೀವು ಏನ್ ಮಾಡಿ ಡಯಟ್ ಮಾಡಿ ಅಂತ ಹೇಳಿ ಡಾಕ್ಟರ್ ಸಹ ಸಲಹೆ ಕೊಡ್ತಾರಲ್ವಾ. ಹಾಗೆ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಈಗ ತಾನೇ ಓದಿ ಕೇಳಿದ ಹಾಗೆ ಆ ಸುವಾರ್ತೆಯಲ್ಲಿ ನಾವೇನಂತ ಓದಿ ಕೇಳಿದ್ವಿ, ಏನ್ ಮಾಡ್ಬೇಕಂತೆ, ನಾವು ಯಾವ ರೀತಿ ಉಪವಾಸ ಮಾಡ್ಬೇಕಂತೆ. ಕಪಟಿಗಳಾಗ ನೀವೇನ್ ಮಾಡ್ಬೇಡಿ, ಉಪವಾಸನ ಮಾಡಬೇಡಿ. ಉಪವಾಸ ಮಾಡುವಾಗ ನಿಮ್ಮ ಮುಖ ಸಪ್ಪೆ ಆಗದಿರಲಿ. ನೀವು ಉಪವಾಸ ಮಾಡೋದು ಯಾರಿಗೆ ಮಾತ್ರ ಗೊತ್ತಿರ್ಬೇಕು, ದೇವರಿಗೆ ಮಾತ್ರ ಗೊತ್ತಿರ್ಬೇಕು. ಆ ರೀತಿ ನೀವು ಗುಪ್ತವಾಗಿ ಉಪವಾಸ ಮಾಡಿ ಜಯವನ್ನು ಹೊಂದಿಕೊಳ್ಳ್ರಿ ಅಂತ ಹೇಳಿ ಸತ್ಯವೇದದಲ್ಲಿ ದೇವರೇ ನಮಗೆ ಏನ್ ಮಾಡಿದ್ದಾರೆ, ತಿಳಿಪಡಿಸಿದ್ದಾರೆ ಅಲ್ವಾ. ಎಷ್ಟೋ ಸತಿ ಕೆಲವೊಬ್ರು ಹೇಳ್ಬೋದು ಉಪವಾಸದ ಬಗ್ಗೆ, ಯಾಕೆ ಉಪವಾಸ ಮಾಡ್ಬೇಕು, ನಾವೇನು ಉಪವಾಸ ಮಾಡಿಲ್ಲ ಅಂದ್ರೆ ದೇವ್ರ ನಮ್ಮ ಪ್ರಾರ್ಥನೆ ಕೇಳಲ್ವಾ, ಯಾಕೆ ಉಪವಾಸ ಮಾಡ್ಬೇಕು, ಉಪವಾಸ ಏನು ಬೇಡ ಅನ್ನೋದರಲ್ಲೂ ಕೆಲವೊಂದು ತರ್ಕಗಳು ನಡೆಯುತ್ತೆ. ಆದಾಗ್ಯೂ ದೇವರು ತಾನೇ ನಮ್ಗೆ ಇವಾಗ ತಾನೇ ನಾವು ಓದಿ ಕೇಳಿದ್ವಿ, ಏನಂತ, ನೀವು ಉಪವಾಸ ಮಾಡುವಾಗ ಯಾವ ರೀತಿ ಇರ್ಬೇಕು ಅಂತ ಹೇಳಿ ಅಂಶಗಳನ್ನ ದೇವರು ತಿಳಿದುಪಡಿಸುವಾಗ ಅದರಲ್ಲಿ ದೇವರು ನಮ್ಗೆ ಏನು ತೋರಿಸ್ಕೊಡ್ತಾ ಇದ್ದಾರೆ. ನಾನು ಭೂಮಿ ಮೇಲೆ 40 ದಿನ ಇದ್ದಾಗ, 2000 ವರ್ಷಗಳ ಹಿಂದೆ 33 ವರ್ಷ ನಾನು ಭೂಮಿಯಲ್ಲಿ ಇದ್ದಾಗ ನಾನು ಎಷ್ಟು ದಿನ ಉಪವಾಸ ಮಾಡಿದೆ ಅಂತ ಹೇಳಿದ್ದಾರೆ, 40 ದಿನ ಹಗಲಿರುಳು ಉಪವಾಸ ಮಾಡಿ ಜಯವನ್ನು ಹೊಂದ್ಕೊಂಡಿದ್ದೇನೆ ಅಂತ ಹೇಳಿ ಯೇಸು ಕ್ರಿಸ್ತನು ತಾನೇ ಹೇಳುವಾಗ, ಆ ಜಯದ ಜೀವಿತ ನನ್ನ ನಿಮ್ಮದಾಗಬೇಕು ಅಂದ್ರೆ ನಾವು ಸಹ ಏನ್ ಮಾಡ್ಬೇಕು, ಆತನ ಹಾಗೆ ಪಶ್ಚಾತ್ತಾಪದಿಂದ ಉಪವಾಸವನ್ನು ಮಾಡಬೇಕು. ಉಪವಾಸದ ಮಹತ್ವವನ್ನು ನೀವು ತಿಳಿಯಬೇಕಂದ್ರೆ ಎಸ್ತೇರಳ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ. ಎಸ್ತೇರಳು ಎಷ್ಟು ದಿನ ಉಪವಾಸ ಮಾಡಿದ್ಲು, 3 ದಿನ ಉಪವಾಸ ಮಾಡಿದ್ಲು ಅಲ್ವಾ. ಅವಳೊಬ್ಳೆ ಮಾಡಿದ್ಲ, ಇಲ್ಲ, ಅವಳ ಫ್ರೆಂಡ್ಸ್ನೆಲ್ಲ, ಸಖಿಯರು ಯಾರ್ಯಾರಿದ್ದಾರೆ ಕೆಲಸದವ್ರು ಎಲ್ರಿಗೂ ಹೇಳಿ, ಇಡೀ ಊರವ್ರಿಗೆ ಹೇಳಿ ಅವಳು ಏನ್ ಮಾಡಿದ್ಲು, ಉಪವಾಸನ ಮಾಡಿದ್ಲು. ಯಾತಕ್ಕೋಸ್ಕರ ಉಪವಾಸ ಮಾಡಿದ್ಲು, ತಾನು ರಾಣಿಯಾಗಿ ಪಟ್ಟದ ಮೇಲೆ ಕೂರ್ಲಿಕ್ಕೆ ಉಪವಾಸ ಮಾಡಿದ್ಲ, ಜನರ ಹಿತಕ್ಕಾಗಿ ಅವಳು ಏನ್ ಮಾಡಿದ್ಲು, ದೊಡ್ಡ ಜಯ, ದೊಡ್ಡ ಕಾರ್ಯ ನನ್ನ ನಿಮ್ಮ ಜೀವಿತದಲ್ಲಿ ಸಾಧನೆ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಎಸ್ತೇರಳ ಹಾಗೆ ಉಪವಾಸ ಪ್ರಾರ್ಥನೆ ನಾವು ಮಾಡ್ಬೇಕು. ಮೋಶೆ ಸಹ ಉಪವಾಸ ಮಾಡಿದನು. ಎಷ್ಟು ದಿನ ಮೋಶೆ ಉಪವಾಸ ಮಾಡಿದನಂತ ನಾವು ನೋಡ್ತೇವೆ, 40 ದಿನ ಹಗಲಿರುಳು. ಯಾರ ಜೊತೆಗೆ, ದೇವರೊಟ್ಟಿಗೆ ಅಲ್ಲ, ದೇವರ ಪರಿಶುದ್ಧ ಪ್ರಸನ್ನತೆಯಿಂದ ಯೇಸು ಕ್ರಿಸ್ತನು ಅರಣ್ಯದಲ್ಲಿ 40 ದಿನ ಹಗಲಿರುಳು ಉಪವಾಸ ಮಾಡಿದನು. ಮೋಶೆಯು ತಂದೆಯಾದ ದೇವರೊಟ್ಟಿಗೆ ಕುಳಿತು 40 ದಿನ ಹಗಲಿರುಳು ಉಪವಾಸದಿಂದ ಇದ್ದಾನೆ. ಅದನ್ನು ಊಟ ಮಾಡಲಿಲ್ಲ, ಅನ್ನಪಾನ ಏನು ತಗೊಳ್ಳಿಲ್ಲ ಅಂತ ಹೇಳಿ ನಾವು ನೋಡ್ತೇವೆ. ಮತ್ತೆ ಪ್ರಮುಖವಾಗಿ ದಾನಿಯೇಲನ ಜೀವಿತವನ್ನು ನಾವು ನೋಡುವಾಗ, ದಾನಿಯೇಲನು ಎಂತ ಉಪವಾಸ ಮಾಡ್ತಿದ್ದ, ಈಗೆಲ್ಲ ನಾವು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ತೀವಲ್ಲ, ವೆಜಿಟೇರಿಯನ್ ಕಾಯಿ ಪಲ್ಯಗಳನ್ನೇ ನಾನು ತಿಂದು ನಾನೇನ್ ಮಾಡ್ತೀನಿ, ನನ್ನ ದೇವರನ್ನ ನಾನು ಪ್ರಾರ್ಥನೆ ಮಾಡಿ ಫಲವನ್ನು ಹೊಂದ್ಕೊಳ್ತೇನೆ ಅಂತ ಹೇಳಿ ದಾನಿಯೇಲನು ಸಹ 21 ದಿನ ಉಪವಾಸವನ್ನು ಮಾಡಿದ. ಈ ಉಪವಾಸದ ಮಹತ್ವ, ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಾಗ ದೇವರು ಉಪವಾಸದಿಂದಲೇ ಏನ್ ಮಾಡಿದ್ದಾರೆ, ಜಯವನ್ನು ಹೊಂದಿಕೊಂಡಿದ್ದಾರೆ. ಆದ್ರಿಂದಾನೇ ಮತ್ತಾಯನ ಸುವಾರ್ತೆಯಲ್ಲಿ ನಮಗೂ ಸಹ ಹೇಳುವುದು, ನೀವು ಕಪಟಿಗಳಾಗಿ ಉಪವಾಸ ಮಾಡ್ಬೇಡ್ರಿ, ಸಪ್ಪೆ ಮೋರೆ ಇಟ್ಕೊಂಡು ಉಪವಾಸ ಮಾಡಬೇಡಿ, ಎಣ್ಣೆ ಹಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ನಿನ್ನ ಅಂತರಂಗವನ್ನ ಯಾರು ಮಾತ್ರ ತಿಳಿದಿರ್ಬೇಕು, ತಂದೆಗೆ ಮಾತ್ರ ತಿಳಿದಿರ್ಬೇಕು ಅಂತ ಹೇಳಿ ದೇವರೇ ನಮ್ಗೆ ಹಿಂಟ್ ಕೊಟ್ಟಿದ್ದಾರೆ. ಯು ನೀಡ್ ಟು ಫಾಸ್ಟ್.
ಅಂಡ್ ಪ್ರೇ ಅಂತ ಹೇಳಿ. ಆದ್ರಿಂದ ಈ ಶ್ರಮ ಮರಣ ದಿನಗಳು ಪವಿತ್ರವಾದ ದಿನ. ಈ ಪವಿತ್ರವಾದ ದಿನದಲ್ಲಿ ನಾವು ನಮ್ಮ ಹೃದಯನ ಯಾರ ಕಡೆಗೆ ಎತ್ತೋಣ? ತಂದೆ ದೇವರ ಕಡೆಗೆ ಎತ್ತೋಣ. ಎಂತ ದೊಡ್ಡ ದೊಡ್ಡ ಕಾರ್ಯಗಳು ಮಾಡುವಾಗ ರಕ್ಷಣೆಯನ್ನು ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ತಂದೆ ದೇವರು ಮಗನನ್ನು ಏನ್ ಮಾಡಿದ್ರು? ನಮಗೆ ಪಶುವಾಗಿ ಪಶುವಾಗಿ ಕಳಿಸುವಾಗ ಜಯವನ್ನು ಹೊಂದ್ಕೊಳ್ಳಿಕ್ ಮುಂಚೆ ಯೇಸು ಕ್ರಿಸ್ತನ 40 ದಿನ ಹಗಲಿರುಳು ಅರಣ್ಯದಲ್ಲಿ ಉಪವಾಸ ಮಾಡಿದ್ದಾನೆ. ಇಂತೆಲ್ಲ ಮಹತ್ ಕಾರ್ಯಗಳು ನಡಿಬೇಕು ಅಂದ್ರೆ ಉಪವಾಸದಿಂದ ಮಾತ್ರ ಸಾಧ್ಯ. ಸೊ ನೀವು ನಮ್ಮ ದೇಹವನ್ನು ಮಾತ್ರ ದಂಡಿಸಿಕೊಳ್ಳದೆ ಆತ್ಮದಲ್ಲೂ ಸಹ ಏನ್ ಮಾಡೋಣ? ಕರ್ತನನ್ನು ಅನುಸರಿಸುತ್ತಾ ಪಶ್ಚಾತ್ತಾಪದಿಂದ ಆತನನ್ನು ಹೊಂದಿಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ಬಾಳೋಣ. ಇಲ್ಲಿ ನಮ್ಗೆ ಯಾವುದೇ ಸಕ್ಸಸ್ ಬೇಕಂದ್ರು ನಾನು ಹೇಳಿದಾಗೆ ನಮ್ಮ ಉಪವಾಸ ಪ್ರಾರ್ಥನೆ ಬಹು ಮುಖ್ಯ. ಪಶ್ಚಾತ್ತಾಪವಿಲ್ಲದೆ ಆತ್ಮಿಕ ಬೆಳವಣಿಗೆಗೆ ಆತ್ಮಿಕವಾಗಿ ನಾವು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ಎರಡನೆಯದಾಗಿ ಉಪವಾಸವಿಲ್ಲದೆ ಆತ್ಮಿಕ ಶಿಸ್ತು ನಮಗೆ ಇರೋದಿಲ್ಲ. ಚೆನ್ನಾಗಿ ತಿಂದು ನಾವು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ನಮ್ಗೆ ತಿಂದಿದ ತಕ್ಷಣ ಏನಾಗುತ್ತೆ? ನಿದ್ದೆ ಬರುತ್ತೆ. ಪ್ರಾರ್ಥನೆ ಮಾಡೋಕ್ಕೆ ಇಷ್ಟ ಆಗುತ್ತಾ? ಅಯ್ಯೋ ಬೇಗ ಪ್ರಾರ್ಥನೆ ಮಾಡ್ಬಿಟ್ಟು ಒಂದು 5 ನಿಮಿಷ ಪ್ರೇಯರ್ ಮಾಡ್ಬಿಟ್ಟು ಮಲ್ಕೊಂಡ್ ಬಿಡೋಣ ಅಂತ ಹೇಳಿ ಮಲಗ್ತೀವಿ. ಪ್ರೇಯರ್ ಬಿಡೋ ದೇವ್ರ ತಾನೇ ಕೇಳಿಸ್ಕೊಳ್ತಾರೆ, ಸಾಯಂಕಾಲ ಮಾಡೋಣ ಅಂತ ಹೇಳಿ ಕೂಡ ಕೆಲವೊಂದ್ಸತಿ ಪೋಸ್ಟ್ಪೋನ್ ಮಾಡ್ತೀವಿ. ಆದ್ರೆ ನಾವು ಪಶ್ಚಾತ್ತಾಪದಿಂದ ನಮ್ಮ ಆತ್ಮಿಕ ಬೆಳವಣಿಗೆಯನ್ನು ಬೆಳೆಸ್ಕೊಳ್ಳೋದಾದ್ರೆ ನಮ್ಮ ಆತ್ಮಿಕ ಬೆಳವಣಿಗೆಗೋಸ್ಕರ ನಮ್ಮ ಶರೀರ ಸಹ ಏನಾಗ್ಬೇಕಲ್ಲಿ? ಶಿಸ್ತಿನಲ್ಲಿ ಅದು ಇರ್ಬೇಕು. ಹೌದು, ನಾನು ಈ ರೀತಿ ಫಾಸ್ಟಿಂಗ್ ಮಾಡ್ತೀನಿ. ನಾವ್ ಯಾವಾಗ ಅಲ್ಲಿ ಹಸುವಿಂದ ಇರ್ತೀವಿ ಅವಾಗ ನಮ್ಗೆ ಏನಾಗ್ತದೆ? ನಮ್ಮೆಲ್ಲಾ ಅಂಗಗಳು ಕಾರ್ಯ ಮಾಡ್ತದೆ. ನಾವು ದೇವರೊಟ್ಟಿಗೆ ಹೆಚ್ಚಾಗಿ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಾರ್ಥನೆ ಹೆಚ್ಚಾಗಿ ಮಾಡ್ಲಿಕ್ಕೆ, ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ. ಹಾಗೂ ನಮ್ಮ ಆತ್ಮವನ್ನು ಕುಗ್ಗಿಸಿಕೊಳ್ಳದಿದ್ರೆ ನಾವು ಕೊಬ್ಬಾಗಿ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಓಡಾಡ್ತಾರೆ. ನಾವೇನ್ ಮಾಡ್ತೀವಿ? ಪ್ರಾರ್ಥನೆ ಮಾಡಕ್ ಸಹ ನಾವೇನ್ ಮಾಡಲ್ಲ, ಯೋಚನೆ ಮಾಡಲ್ಲ. ಆದ್ರೆ ನಮ್ಮನ್ನ ನಾವು ಕುಗ್ಗಿಸ್ಕೊಂಡು ದೇವರ ಮುಂದೆ ಪಶ್ಚಾತ್ತಾಪದಿಂದ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ, ನಮ್ಗೆ ಉತ್ತರವನ್ನು ಕೊಡ್ತಾರೆ. ಮತ್ತೆ ಪಶ್ಚಾತ್ತಾಪ ದೇವರ ಕೃಪೆಯ ಕಾರ್ಯ ಅಲ್ವಾ? ನಾವು ಪಶ್ಚಾತ್ತಾಪ ನಾವು ಮಾಡ್ತೀನಪ್ಪ, ನಾನು ದೇವ್ರ ಕಡೆಗೆ ಎತ್ತೀನಪ್ಪ ಅಂತ ಹೇಳಿ ನಮ್ಮ ಶಕ್ತಿಯಿಂದಲೇ ನಮ್ಮ ಆಲೋಚನೆಯಿಂದಲೇ ಅದು ಮಾಡ್ಲಿಕ್ಕೆ ಸಾಧ್ಯನಾ? ಯಾಕೆಂದ್ರೆ ದೇವರ ಸಹಾಯ ಇಲ್ಲ ಅಂದ್ರೆ ನಮ್ಮ ಎಷ್ಟೇ ಪ್ರಯತ್ನ ಪಟ್ಟರು ಅಲ್ಲೇನಿರಲ್ಲ, ದೇವರ ಆಲೋಚನೆಗೆ ನಾವು ನಡೆಯದಿದ್ರೆ ನಮ್ಗೆ ಅಲ್ಲಿ ಆ ಪಶ್ಚಾತ್ತಾಪದ ಆತ್ಮ ಕೂಡ ನಮಗೆ ಸಿಗಲ್ಲ. ಆದ್ರಿಂದ ದೇವರ ಕಾರ್ಯ ಇದ್ರೆ ಮಾತ್ರ ಅಲ್ಲಿ ನಮ್ಗೆ ಪಶ್ಚಾತ್ತಾಪ ಮಾಡ್ಲಿಕ್ಕೆ ಸಾಧ್ಯ. ಈಗ ತಾನೇ ನಾವು ಓದಿ ಕೇಳಿದ ಹಾಗೆ ಎಸೆಕೇಲಿನ ಪ್ರವಾದನೆ ಗ್ರಂಥದಲ್ಲಿ ಏನಂತ ಹೇಳಿದ್ದಾರೆ ದೇವರು? ನಿನ್ನ ಹೃದಯ ಎಂಥ ಹೃದಯ ಇದೆ ನಿನಗೀಗ? ಕಠಿಣವಾದ ಕಲ್ಲಿನ ಹೃದಯ ಇದೆ. ಆ ಕಲ್ಲಿನ ಹೃದಯವನ್ನು ತೆಗೆದು ನಾನೇನ್ ಕೊಡ್ತೀನಿ ನಿನ್ಗೆ? ಹೊಸ ಮನಸ್ಸನ್ನು ಕೊಡ್ತೇನೆ. ಹೌದು, ನೂತನ ಸ್ವಭಾವವುಳ್ಳವರಾಗಿ ನಾವು ಇರ್ಬೇಕಂತೆ. ಯಾಕೆಂದ್ರೆ ನಾವೊಂದು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವೇಳೆಯಲ್ಲಿ ನಾವೇನ್ ಮಾಡ್ತೀವಿ? ದೇವರ ವಿಷಯದಲ್ಲಿ ನಾವು ಮುಖನ ತಿರುಗಿಸ್ಕೊಳ್ತೇವೆ. ನಮ್ಮ ಸ್ವಭಾವ ಕಲ್ಲಿನ ಸ್ವಭಾವ ಆಗ್ತದೆ. ಯಾಕೆ ಇಲ್ಲಿ ಕಲ್ಲಿಗೆ ಹೋಲಿಸಿದಾರೆ ಅಂದ್ರೆ, ಕಲ್ಲನ್ನು ಮುಟ್ಟಿದ್ರೆ ಅದಕ್ಕೆ ಕಲ್ಲಿಗೆ ಏನಾದ್ರೂ ಅದು ಫೀಲಿಂಗ್ಸ್ ಆಗುತ್ತಾ? ನಾವೇನಾದ್ರೂ ಕಲ್ಲು ಟಚ್ ಮಾಡಿದ್ರೆ ನಮ್ಗದು ರಫ್ ಆಗಿ ಕಾಣುತ್ತೆ. ಆ ಕಲ್ಲಿಗೆ ಏನಾದ್ರೂ ಅದು ನಾವು ಫೀಲ್ ಮಾಡಿದ್ದು, ನಾವು ಟಚ್ ಮಾಡಿದ್ದು ಅದಕ್ಕೆ ಏನಾದ್ರೂ ಫೀಲಿಂಗ್ ಆಗುವಂತ ಅನುಭವ ಇರ್ತದ? ಇಲ್ಲ. ಯಾಕೆಂದ್ರೆ ಅದು ಕಲ್ಲು, ಬಂಡೆ. ಕೆಲವೊಂದ್ಸತಿ ಹೇಳ್ತಾರಲ್ಲ, ನೀನ್ ಬಂಡೆ ಆಗ್ಬಿಟ್ಟಿದ್ಯಾ, ನಾವ್ ಏನ್ ಹೇಳಿದ್ರು ನೀನ್ ಕೇಳಿಸ್ಕೊಳ್ಳಲ್ಲ ಅಂತ ಹೇಳಿ. ಆ ಕಲ್ಲಿನ ಹೃದಯ ನಿಮ್ಮಲ್ಲಿ ಇದ್ರೆ ನಮ್ಮ ದೇವರ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗಲ್ಲ. ಆದ್ರಿಂದಾನೇ ದೇವರು ಹೇಳೋದು, ನಿನ್ನ ಕಲ್ಲಿನ ಹೃದಯವನ್ನು ನಾನು ತೆಗೆದು ನಿನಗೆ ಏನ್ ಮಾಡ್ತೇನೆ? ಹೊಸ ಹೃದಯವನ್ನು, ಮೃದುವಾದ ಹೃದಯವನ್ನು ನಿನ್ಗೆ ಕೊಡ್ತೇನೆ, ನೂತನ ಸ್ವಭಾವವನ್ನು ನಿನ್ಗೆ ಕೊಡ್ತೇನೆ ಅಂತ ಹೇಳಿ ದೇವರು ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದಾರೆ? ಕರೆ ಕೊಡ್ತಾ ಇದ್ದಾರೆ. ಎಸೆಕೇಲಿನ ಪ್ರವಾದನೆ ಗ್ರಂಥದಲ್ಲಿ ನಾವು ಓದಿ ಕೇಳುವ ಹಾಗೆ, ನಿನ್ನನ್ನು ಪ್ರೋಕ್ಷಿಸಿ ನಾನು ಏನ್ ಮಾಡ್ತೇನೆ? ಶುದ್ಧಪಡಿಸ್ತೇನೆ. ನಮ್ಮನ್ನು ಪ್ರೋಕ್ಷಿಸಿ ದೇವರು ನಮ್ಮನ್ನು ಶುದ್ಧಪಡಿಸ್ತಾ ಇದ್ರೆ ನಾವು ಶುದ್ಧಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸ್ವಲ್ಪ ಆದ್ರೂ ಮನಸ್ಸು ಮಾಡಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಮನಮೊರಗಿ ನಮ್ಮನ್ನು ಶುದ್ಧ ಮಾಡಿದ್ರೆ ಮಾತ್ರ ನಾವು ಶುದ್ಧರಾಗ್ಲಿಕ್ಕೆ ಸಾಧ್ಯ. ದೇವರು ಒಂದ್ ವೇಳೆ ಶುದ್ಧ ಮಾಡ್ಲಿಲ್ಲ ಅಂದ್ರೆ ನಾವು ಶುದ್ಧರಾಗ್ತೇವಾ? ಇಲ್ಲ. ಅದರಿಂದಲೇ ದೇವರು ಹೇಳೋದು, ನಾನು ನಿಮ್ಮನ್ನು ನೀರನ್ನು ಪ್ರೋಕ್ಷಿಸಿ ಏನ್ ಮಾಡ್ತೇನೆ? ಶುದ್ಧ ಮಾಡ್ತೇನೆ, ಶುದ್ಧ ಮನಸ್ಸನ್ನು ಕೊಡ್ತೇನೆ. ನಾವು ದೇವರನ್ನು ಕಂಡುಕೊಳ್ಳುವಾಗ ದೇವರ ವಾಕ್ಯ ನಮ್ಮಲ್ಲಿ ನಾಟಬೇಕು. ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಶುದ್ಧ ಹೃದಯವುಳ್ಳವರಾಗಿ ಒಳ್ಳೆಯ ಮಕ್ಕಳಾಗಿ ಇರಬೇಕು. ಇಲ್ಲೊಂದು ಚಿಕ್ಕ ನಿದರ್ಶನ ಹೇಳಕ್ಕೆ ಇಷ್ಟಪಡ್ತೇನೆ. ಹೀಗೆ ಒಬ್ಬ ಶಿಲ್ಪಿ ಕಲ್ಲನ್ನ ಶಿಲ್ಪಿ ಕೆಲಸ ಏನೋ ವಿಗ್ರಹ ಕೆತ್ತನೆ ಮಾಡೋದಲ್ವಾ? ಕಲ್ಲನ್ನ ಏನ್ ಮಾಡ್ತದೆ? ದೊಡ್ಡ ಕಲ್ಲು, ಅದನ್ನ ಕೆತ್ತಿ ಒಂದು ವಿಗ್ರಹ ಮಾಡ್ಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡು ಆ ದೊಡ್ಡ ಕಲ್ಲನ್ನ ದಿನಾ ಬಂದು ಹೊಡಿತಾನೆ ಇರುತ್ತೆ. 100 ಸತಿ ಹೊಡೆದ್ರು
ತಕ್ಷಣ ಆ ಕಲ್ಲೇನಾಗೋಯ್ತು, ಪುಡಿ ಪುಡಿ ಆಗೋಯ್ತು. ಆ ಕಲ್ಲು ಹೊಡೆದೋಯ್ತು. ಹೊಡೆದು ಅವ್ನಿಗೆ ಯಾವ ರೀತಿ ಶಿಲೆಗೆ ಆಕಾರ ಬೇಕಿತ್ತು ಆ ರೀತಿಯಲ್ಲಿ ಅವನು ಅದನ್ನ ಸರಿಪಡಿಸ್ದ. ಅಲ್ಲಿನ ಜನರ ಎಲ್ಲ ನೋಡ್ದ, ನೀನ್ 100 days 100 times ನೀನ್ ಬಂದು ದಿನಾ ಹೊಡೆದೆ, ಆದ್ರೂ ನೀ ಆ ಕಲ್ಲು ಹೊಡೆದೋಗ್ಲಿಲ್ಲ. ಇವತ್ತು ಬಹಳ ಬಲವಾಗಿ ನೀನ್ ಏನ್ ಮಾಡಿದ್ಯಾ, ಅದನ್ನ ಹೊಡೆದ್ಬಿಟ್ಟಿದ್ಯಾ, ಅದಕ್ಕೆ ಅದೇನಾಗಿದೆ, ಅದು ಪುಡಿ ಪುಡಿ ಆಗೋಗಿದೆ ಅಂತ ಹೇಳಿ ಅಲ್ಲಿರುವಂತ ಜನ ಎಲ್ಲ ಹೇಳಿದ್ರಂತೆ. ಆಗ ಶಿಲ್ಪಿ ಹೇಳಿದ್ರಂತೆ, ಇಲ್ಲ ನಾನ್ ದಿನಾ ಹೊಡಿತಾ ಇದ್ನಲ್ಲ, ಆ ಕಲ್ಲಿನ ಏಟಿಗೆ, ಆ ಹೊಡೆತಕ್ಕೆ ಆ ಕಲ್ಲು ದಿನಾ ಅದೇನಾಗ್ತಾ ಇತ್ತು, ಸ್ವಲ್ಪ ಸ್ವಲ್ಪನೇ ಕಟ್ಟಾಗಿ ಆಗಿ ಲಾಸ್ಟ್ ಡೇ ಹೊಡೆದಾಗ ಅದೇನಾಯ್ತು, ಪೀಸ್ ಆಯ್ತು, ಪುಡಿ ಆಯ್ತು. ನಮ್ಮ ಜೀವಿತದಲ್ಲೂ ಸಹ ವಾಕ್ಯವೆಂಬ ಮನ್ನ ದಿನಾ ನಾವು ಕೇಳ್ತಾ ಇದ್ರೆ 100 ದಿನ ಆದ್ರೂ, ಎವ್ರಿ ಡೇ 365 ದಿನ ನಮ್ಗೆ ಕೊಟ್ಟಿರುವ ದೇವರಿಗೆ, 365 ದಿನ ಹೊಸ ವಾಗ್ದಾನಗಳನ್ನು ಕೊಟ್ಟಿರುವ ದೇವರನ್ನ, ಆ ವಾಕ್ಯವನ್ನ ನಾವು ಜ್ಞಾನ ಮಾಡುತ್ತಾ ಆ ದೇವರೊಟ್ಟಿಗೆ ನಾವು ದಿನ ನಡೀತಾ ಇದ್ರೆ 101ನೇ ದಿನ ಬಹುಶಃ ವಾಕ್ಯ ಏನಾಗ್ತದೆ, ಫಲ ಕೊಡ್ತದೆ. ನಾವು ಆದ್ರಿಂದನೇ ಎವ್ರಿ ಡೇ ಆ ಶಿಲ್ಪಿಯ ಹಾಗೆ ಏನ್ ಮಾಡ್ಬೇಕು, ವಾಕ್ಯವೆಂಬ ಮನ್ನವನ್ನ ಸವಿಯಬೇಕು. ನಮ್ಮ ಹೃದಯದಲ್ಲಿ ಆ ವಾಕ್ಯ ಹುಳಿ ಪೆಟ್ಟಿನ ಹಾಗೆ ಅದೇನಾಗ್ಬೇಕು, ನಾಟ್ತಾ ಇರ್ಬೇಕು. ನಾಟಿದ್ರೆ ಅಲ್ಲೇನಾಗ್ತದೆ, ನಮ್ಗೆ ಆ ವಾಕ್ಯ ಮಾತಾಡ್ತದೆ, ಫಲ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದನೇ ದೇವರು ಹೇಳೋದು, ನೀವು ವಾಕ್ಯ ಧ್ಯಾನ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ದೇವರು ನಮ್ಮನ್ನ ಮಾದರಿಯಾಗಿ ಏನ್ ಮಾಡಿದ್ದಾರೆ, ನಡೆಸಿದ್ದಾರೆ. ಆತನ ಮಾದರಿಯನ್ನು ನಾವು ಅನುಸರಿಸಿಕೊಂಡು ಆತನ ಮಕ್ಕಳಾಗಿ ಮಾಡಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. 2000 ವರ್ಷಗಳ ಹಿಂದೆನೇ ಯೇಸು ಕ್ರಿಸ್ತನ ನಮಗೆ ಒಂದು ಎಕ್ಸಾಂಪಲ್ ಆಗಿ, ಒಂದು ರೋಲ್ ಮಾಡೆಲ್ ಆಗಿ ಎಲ್ಲವನ್ನು ಮಾಡಿ ತೋರಿಸಿದ್ದಾನೆ. ಆ ವಾಕ್ಯ ಹೇಗೆ ಆ ಶಿಲ್ಪಿ ಎವ್ರಿ ಡೇ ವಾಕ್ಯದಿಂದ ಪೆಟ್ಟನ್ನ ಕೊಡ್ತಾ, ಹುಳಿ ಪೆಟ್ಟನ್ನ ಕೊಡ್ತಾ ಇದ್ದ ಹಾಗೆ ನಮ್ಮ ಹೃದಯಕ್ಕೆ ನಾವು ಸಹ ಪೆಟ್ಟುಗಳನ್ನ ಕೊಡ್ಬೇಕು. ಯಾವ ಪೆಟ್ಟು, ವಾಕ್ಯವೆಂಬ ಪೆಟ್ಟುಗಳನ್ನ ಕೊಡ್ತಾ ಇದ್ರೆ, ವಾಕ್ಯವನ್ನು ಗ್ರಹಿಸ್ತಾ ಇದ್ರೆ, ವಾಕ್ಯ ನಮ್ಮನ್ನು ಮಾತನಾಡಿ ನಾವು ಆ ಕಡೆ ಈ ಕಡೆ ಅಲುಗಾಡದ ಹಾಗೆ ನಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸ್ತದೆ. ಹೇಗೂ ನಮ್ಮ ಹೃದಯ ಏನಾಗಿರ್ಬೇಕು, ಯಾರ ಕಡೆಗೆ ಎತ್ತಲ್ಪಡ್ಬೇಕು, ದೇವರ ಕಡೆಗೆ ಎತ್ತಲ್ಪಡ್ಬೇಕು. ನಮ್ಗೆ ಕೆಲವೊಂದ್ಸತಿ ಏನಾಗ್ತದಂದ್ರೆ, ಈ ತತ್ವಶಾಸ್ತ್ರದಲ್ಲೆಲ್ಲ ಹೇಳ್ತಾರಲ್ಲ, ಮಾರಲ್ ನಮ್ನೆಸ್ ಅಂತ ಹೇಳಿ ನಮ್ಗೆ ಆಗೋಗ್ತದೆ. ಏನಂದ್ರೆ ನಾವು ಮಾಡ್ತಾ ಇರೋದು ಪಾಪ ಅನ್ಸಲ್ಲ. ಒಂದೇ ಒಂದು ಚಿಕ್ಕ ಸುಳ್ತಾನೆ, ಒಂದೇ ಒಂದು ಚಿಕ್ಕದಿರುತ್ತಾನೆ, ಒಂದು 10 rupees ತಾನೆ ಮಮ್ಮಿ ಪರ್ಸೆಂಟ್ ಎತ್ಕೊಳ್ಳೋದು, ಒಂದು 50 rupees ತಾನೆ, ಅದರಿಂದ ಏನಾಗಲ್ಲ ಅಂತ ಹೇಳಿ ನಮ್ಗೆ ಆ ಪಾಪ ಏನನ್ಸಲ್ಲ, ಅದು ಪಾಪ ಅಂತಾನೆ ಅನ್ಸಲ್ಲ. ಸ್ವಲ್ಪ ತಾನೇ ಗಾಸಿಪ್ ಮಾಡೋದು, ಬೇರೆಯವ್ರ ಬಗ್ಗೆ ಒಂಚೂರು ತಾನೇ ಮಾತನಾಡೋದು, ಅದೇನ್ ತಪ್ಪಲ್ಲ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಆ ಪಾಪನ ನಿರ್ಲಕ್ಷ್ಯವಾಗಿ ನಾವೇನ್ ಮಾಡ್ಬಿಡ್ತೀವಿ, ಪಾಪನೇ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಅಂತಹ ಸಿಕ್ನೆಸ್ ನಮ್ಮೊಳಗೆ ಇದೆ. ಯಾಕೆಂದ್ರೆ ಆ ಪಾಪವನ್ನು ಪಾಪ ಅಂತ ಹೇಳಿ ಪರಿಗಣಿಸಿ ಆ ಪಾಪದ ಕಡೆಗೆ ನಾವು ಯೋಚನೆ ಮಾಡಿ ಪಶ್ಚಾತ್ತಾಪ ಪಟ್ಟು, ನಾನು ಮತ್ತೆ ಸುಳ್ಳು ಹೇಳಲ್ಲ, ನಾನು ಮತ್ತೆ ಮೋಸ ಮಾಡಲ್ಲ, ನಾನು ದೇವರ ಮಗಳಾಗಿರ್ತೇನೆ, ನನ್ನ ಬಾಯಿಂದ, ಹೊಲಸು ಬಾಯಿಂದ, ನನ್ನ ಈ ಬಾಯಿಂದ ನಾನು ದೇವರ ಹೆಸರನ್ನ ಹೇಳಲಿಕ್ಕೆ ನನಗೆ ಏನಿಲ್ಲ, ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಹೇಳುವಾಗ, ನನ್ನ ನಿಮ್ಮ ಬಾಯನ್ನು ಶುದ್ಧಿಪಡಿಸ್ಕೊಳ್ಳಿಕ್ಕೆ ನಾನು ಏನ್ ಮಾಡಲ್ಲ, ನಾನು ಬೇರೆದನ್ನ ಅವಾಚ್ಯ ಶಬ್ದ, ಕೆಟ್ಟ ಶಬ್ದನ ನಾನು ಉಪಯೋಗಿಸಲ್ಲ ಅಂತ ಹೇಳಿ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸುಗಳಲ್ಲಿ ಪ್ರೇರೇಪಿಸಬೇಕು. ಆಗಿನ ಕಾಲದಲ್ಲಿ ಯೆಹೂದ್ಯರು ದೇವರ ಹೆಸರೇಳಕ್ಕೆ 4 ಸತಿ 5 ಸತಿ ಬಾಯಿನ ತೊಳೆದು ಬಂದು ದೇವರ ಹೆಸರು ಹೇಳ್ತಾ ಇದ್ರಂತೆ. ಅಷ್ಟು ಪರಿಶುದ್ಧನಾದ ದೇವರನ್ನ ನೀವು ಆರಾಧನೆ ಮಾಡುವಾಗ, ನಾವು ಆತನನ್ನು ಅಂಗೀಕರಿಸಿ ಆತನ ಪರಿಶುದ್ಧ ಮಕ್ಕಳಾಗಿ ಬಾಳುವಾಗ, ನಾವು ಪಶ್ಚಾತ್ತಾಪದಿಂದ ನಮ್ಮೆಲ್ಲ ಹಳೆಯ ತನವನ್ನ ಏನ್ ಮಾಡ್ಬೇಕಂತೆ, ಬಿಟ್ಟು ಬಿಡ್ಬೇಕಂತೆ. ಈ ಬುಧವಾರದಂದು ನಾವು ಶ್ರಮ ಮರಣದ ಧ್ಯಾನ ಮಾಡುವಾಗ ಪ್ರತಿದಿನ ದೇವರು ಮಾಡಿದಂತೆ ಎಲ್ಲ ಅದ್ಭುತ ಕಾರ್ಯಗಳನ್ನ ನೆನೆಯೋಣ, ಆತನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳೋಣ. ಯಾಕೆಂದ್ರೆ ನಾವು ಈಗ ತಾನೇ ಓದಿ ಕೇಳಿದ ಹಾಗೆ ರೋಮಾಪುರದವರ ಪತ್ರಿಕೆಯಲ್ಲಿ ಏನಂತ ಬರ್ದಿದ್ದು, ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವ ಹಾಗೆ, ನಾವು ಕ್ರಿಸ್ತನಲ್ಲಿದ್ದರೆ ಏನಾಗ್ತೇವೆ, ಹೊಸ ಸೃಷ್ಟಿ ಆಗ್ತೇವೆ, ನೂತನ ಸೃಷ್ಟಿ ಆಗ್ತೇವೆ. ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಆತನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ನಮ್ಮ ಹಳೆಯ ಜೀವಿತ ಏನೇ ಆಗಿದ್ರು, ಲಾಸ್ಟ್ 10 days ನಲ್ಲಿ ನಾವು ಏನೇನೇ ಪ್ರಾಮಿಸ್ ಮಾಡ್ಕೊಂಡು ಅದನ್ನೆಲ್ಲ ಬಿಟ್ಟಿದ್ರು, ಈ 10 days ನಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ದೇವರ ಪರಿಶುದ್ಧ ಮಕ್ಕಳಾಗಿ ನೀವು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಯೇಸು ಕ್ರಿಸ್ತನ ಪರಿಶುದ್ಧ ಅನುಯಾಯಿಯಾಗಿ ಆತನ ಮಕ್ಕಳಾಗಿ ನಾವು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಈಗ ಎರಡನೇದಾಗಿ ನಾವು ಸಮರ್ಪಣೆ, ಪರಿವರ್ತಿತ ಮನಸ್ಸಿನ ಫಲ ಅಂತ ಹೇಳಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಓದಿ ಕೇಳಿದ್ವಿ ಅಲ್ವಾ. ಅಲ್ಲಿ ಏನಾಗಿತ್ತು, ಸಮರ್ಪಣೆ ಮಾಡೋದ್ರಿಂದ ದೇವರು ಮನಸ್ಸಿನ ಪರಿವರ್ತನೆ ಮೂಲಕ ನಮ್ಗೆ ಏನ್ ಕೊಡ್ತಾನೆ,
ಫಲವನ್ನು ಕೊಡ್ತಾನೆ. ಪಶ್ಚಾತ್ತಾಪ ಯಾವಾಗ ನಮ್ಮೊಳಗೆ ಇರ್ತದೆ, ಹೃದಯದೊಳಗೆ ಏನಾಗ್ತದೆ, ಫಲ ಕೊಡುವಂತಹ ಒಳ್ಳೆಯ ಹೃದಯ ನನ್ನ ನಿಮ್ಮ ಹೃದಯ ಆಗ್ತದೆ. ನಮ್ಮದು ನಿನ್ನ ಹೃದಯ ಕರ್ತನು ತಾನೇ ಉಪಯೋಗಿಸಿಕೊಂಡು ಆತನು ತನ್ನ ಗುಣಾತಿಶಯದಿಂದ ನಮ್ಮನ್ನು ತುಂಬಿಸುವಂತೆ ಆತನು ಪ್ರೇರೇಪಿಸಿ ನಡೆಸ್ತಾನೆ. ಯಾವಾಗ ನಮ್ಮ ವಾಕ್ಯ ಮನ ನಮ್ಮ ಹೃದಯದಲ್ಲಿ ಇರ್ತದೆ, ನಾವು ಆತನ ಮಾರ್ಗದಲ್ಲಿ ನಡೆಯುವಂತಹ ಮಕ್ಕಳಾಗಿ ನಾವು ಬಾಳ್ತೇವೆ. ಸಮರ್ಪಣೆ ಹೊರೆಯಾಗಿ ಕಾಣಿಸ್ತದೆ, ಆದ್ರೆ ಪರಿವರ್ತನೆ ಅಂದ್ರೆ ಕನ್ಫರ್ಮಿಟಿ ಅಲ್ಲ, ಅದು ಟ್ರಾನ್ಸ್ಫರ್ಮೇಶನ್. ಏನಂದ್ರೆ ನಾನು ಈ ರೀತಿ ಇರ್ತೀನಿ, ನಾನು ಹಾಗೆ ಇರ್ತೀನಿ ಅಂತ ಹೇಳಿ ಕನ್ಫರ್ಮ್ ಮಾಡೋದಲ್ಲ. ನಿಮ್ಮ ಜೀವಿತವನ್ನು ನಾವು ಟ್ರಾನ್ಸ್ಫಾರ್ಮ್ ಮಾಡೋದೇ ದೇವರ ಮುಖ್ಯ ಉದ್ದೇಶ. ನಾವು ಹಳೆಯ ಜೀವಿತವನ್ನು ಹೊಂದಿಕೊಳ್ಳೋದೆ, ಹೊಸ ನೂತನ ಸೃಷ್ಟಿಯಾಗಿ ಆತನ ಪರಿಶುದ್ಧ ಮಕ್ಕಳಾಗಿ ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಈ ಲೋಕದಲ್ಲಿ ನಮ್ಗೆ ದೊಡ್ಡ ಮನೆ ಕಟ್ಟಿಸ್ಬಿಟ್ರು, ಏನ್ ಬೇಕು ಎಲ್ಲ, ಎಷ್ಟು ಬೇಕು ಎಲ್ಲ ಮಾಡ್ಕೊಂಡ್ರು ಅಂತ ಹೇಳಿ ನಾವು ಇತರರನ್ನು ನೋಡುವಾಗ ಅವರೆಲ್ಲ ಕೆಲವೊಂದ್ಸತಿ ಹೇಳ್ಬೋದು, ನೀನ್ ನಿನ್ಗೋಸ್ಕರ ಬದುಕು, ರಿಜೆನರೇಟ್ ಆಗು, ರಿವ್ಯೂ ಆಗು ಅಂತ ಹೇಳಿ ನಮ್ಗೆಲ್ಲ ಹೇಳ್ಬೋದು. ಆದ್ರೆ ದೇವರ ವಾಕ್ಯ ಏನಂತದೆ, ನೀನು ದೇವರೊಟ್ಟಿಗೆ ಹೆಚ್ಚಾಗಿ ನೀನು ನಡೆ, ದೇವರ ಮಕ್ಕಳಾಗಿರೋ, ನಿನ್ನ ಚಿತ್ತ ಅಲ್ಲ. ನಾವು ಪರಲೋಕದ ಜಪ ಹೇಳುವಾಗ ಏನಂತ ಹೇಳ್ತೀವಿ, ದೇವರೇ ನನ್ನ ಚಿತ್ತ ಅಲ್ಲ, ಯಾರ ಚಿತ್ತ ನೆರವೇರ್ಬೇಕು, ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನಡಿಬೇಕು. ನಮ್ಮ ಆಶೆ ಅಲ್ಲ, ದೇವರ ಆಶೆ ನಮ್ಮ ಜೀವಿತದಲ್ಲಿ ನಡಿಬೇಕು. ಆದ್ರಿಂದ ನಾವು ಪ್ರಾರ್ಥನೆ ಮಾಡುವಾಗ ಏನಂತ ಹೇಳ್ತೇವೆ, ನಮ್ಮ ಚಿತ್ತ ಅಲ್ಲಪ್ಪ, ನಿನ್ನ ಚಿತ್ತದ ಪ್ರಕಾರ ನಮ್ಮನ್ನು ನಡೆಸು ಅಂತ ಹೇಳಿ ದೇವರ ಕೈ ಕೊಡುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಡೆಸ್ತಾರೆ. ಆದ್ರಿಂದಲೇ ದೇವರು ನಮ್ಮನ್ನು ಪಶ್ಚಾತ್ತಾಪಕ್ಕೆ ಕರೆ ಕೊಟ್ಟಿದ್ದಾನೆ. ನಾವು ಪಶ್ಚಾತ್ತಾಪದಿಂದ ಆತನನ್ನು ನೋಡುವಾಗ ಆತನು ನಮ್ಮ ಹೃದಯದೊಳಗೆ ಫಲವನ್ನು ಕೊಡುತ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಉನ್ನತದಿಂದ ಉನ್ನತ ಸ್ಥಿತಿಗೆ ನಮ್ಮನ್ನು ತರ್ತಾನೆ. ದೇವರು ಎಲ್ಲವನ್ನು ಕೊಟ್ಟಿದ್ದಾರಲ್ವ, ಇಡೀ ಲೋಕವನ್ನೇ ನಮಗೆ ಕೊಟ್ಟಿದ್ದಾರೆ. ಏನಾದ್ರೂ ಒಂದು ನಾನು ನಿಮ್ಗೆ ಕೊಡಲ್ಲ ಅಂತ ಹೇಳಿ ಬಚ್ಚಿಟ್ಕೊಂಡಿದಾರ? ನಮ್ಮನ್ನ ಪ್ರೀತಿ ಮಾಡಿ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನ 16ನೇ ವಚನದಲ್ಲಿ ಏನಂತ ಬರ್ತದೆ, ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟೋ ಒಬ್ಬನೇ ಮಗ, ನಮ್ಮ ಒಮ್ಮಗು ಇದ್ರೆ ಅದಕ್ಕೆ ಏಟ್ಬಿದ್ರೆ ನಾವೇನ್ ಮಾಡ್ತೀವಿ, ಏಟ್ಬಿದ್ರೆ ಸುಮ್ಮನೆ ಇರ್ತೀವ? ಅಮ್ಮಂದಿರಾಗಿ ಏನ್ ಅನ್ಸುತ್ತೆ ನಮ್ಗೆ, ಎಷ್ಟು ಬೇಜಾರಾಗುತ್ತಲ್ಲ, ಅಯ್ಯೋ ಮಗುಗೆ ಈ ತರ ಏಟಾಯ್ತಲ್ಲ, ಮಗುಗ್ ಫೀವರ್ ಬಂತಲ್ಲ ಅಂತೇಳಿ ಎಷ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ದೇವರು ತನ್ನ ಒಬ್ಬನೇ ಮಗನನ್ನ ಉಳಿಸ್ಕೊಳ್ದೆ ಇಡೀ ನಿಮ್ಮ ರಕ್ಷಣೆಗೋಸ್ಕರ ನನ್ನ ಕೊಟ್ಟಿದ್ದಾನೆ. ಅಷ್ಟು ಪ್ರೀತಿ ಮಾಡುವಂತ ದೇವರನ್ನ ನಾವು ಯಾವಾಗಲೂ ನಮ್ಮ ಹೃದಯನ ಆತನಿಗೋಸ್ಕರ ಸಮರ್ಪಿಸೋಣ, ಪಶ್ಚಾತ್ತಾಪದಿಂದ ಆತನನ್ನು ನೋಡೋಣ, ಆತನ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಧ್ಯಾನ ಮಾಡುತ್ತಾ ಆತನ ಪರಿಶುದ್ಧ ಮಕ್ಕಳಾಗಿ ಮಾಡೋಣ. ಹಾಗೆ ಬಾಳಿದ್ರೆ ಮಾತ್ರ ನಮ್ಗೆ ಏನ್ ಸಿಗ್ತದೆ, ಪರಲೋಕ ಸಿಗ್ತದೆ. ಇಲ್ಲ ಅಂದ್ರೆ ನಮ್ಗೆ ಪರಲೋಕ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲದಕ್ಕೂ ರಿಸರ್ವೇಶನ್ ಮಾಡ್ಕೊಳ್ತೀವಿ, ಎಲ್ಲ ನಮ್ಗೆ ಹಿಂಗೆ ಕಂಫರ್ಟಬಲ್ ಆಗಿರ್ಬೇಕು ಅಂತ ಹೇಳಿ ಆಲೋಚನೆ ಮಾಡ್ತೀವಿ. ಪರಲೋಕದ ಬಗ್ಗೆ ಸಹ ನಾನು ನೀವು ಆಲೋಚನೆ ಮಾಡೋಣ. ಈ ಶ್ರಮ ಮರಣ ಕಾಲದಲ್ಲಿ ಕರ್ತನನ್ನು ಹೆಚ್ಚಾಗಿ ಆರಾಧಿಸೋಣ, ಆತನನ್ನು ಧ್ಯಾನ ಮಾಡೋಣ. ನಮ್ಗೆಲ್ಲ ಫ್ಯೂಚರ್ ಹೇಗಿರ್ಬೇಕು, ನಮ್ಮ ಫ್ಯೂಚರ್ಗೋಸ್ಕರ ಏನೇನೋ ಕೋರ್ಸ್ಗಳು ಮಾಡ್ಕೊಳ್ತೀವಲ್ವಾ. ನಮ್ಮ ಮಕ್ಕಳನ್ನೆಲ್ಲ ನೋಡುವಾಗ ಅವ್ರಿಗೆ ಒಳ್ಳೆ ಡಾಕ್ಟರ್ ಪದವಿ ಓದಿದ್ರೆ, ಅವ್ರು ಚೆನ್ನಾಗಿ ಓದಿದ್ರೆ ಒಳ್ಳೆ ಫ್ಯೂಚರ್ ಇರುತ್ತಪ್ಪ ಅಂತ ಹೇಳಿ ಕಷ್ಟಪಟ್ಟು ಓದಿಸ್ತೀವಿ. ಅವ್ರ ಫ್ಯೂಚರ್ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಒಳ್ಳೊಳ್ಳೆ ಕೋರ್ಸ್ಗಳನ್ನೇ ಕೊಡಿಸ್ತೀವಿ, ಒಳ್ಳೆ ಸ್ಕೂಲಲ್ಲಿ ದ ಬೆಸ್ಟ್ ಎಜುಕೇಶನ್ ಕೊಡ್ತೀವಿ. ಪರಲೋಕಕ್ಕೆ ನಿನ್ನ ಮಕ್ಕಳು ಸೇರ್ಬೇಕು ಅಂದ್ರೆ, ಪರಲೋಕಕ್ಕೆ ನಾವು ಸೇರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಯಾವ ಕೋರ್ಸ್ ಮಾಡ್ಬೇಕು ಅಂತ ಹೇಳಿ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ? ನಮ್ಮ ಮನಸ್ಸನ್ನು ನಾವು ಕ್ವಶನ್ ಮಾಡ್ಕೊಳ್ಳೋಣ, ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಮ್ಮ ಲೋಕ ಯಾವುದು, ನಾವು ಭೂಲೋಕದವರಲ್ಲ, ಪರಲೋಕದವರು. ಕರ್ತನು ಬರುವಂತಹ ದಿನ ಹತ್ತಿರವಾಗಿದೆ. ಆ ದಿನಕ್ಕಾಗಿ ನೀವು ಎಚ್ಚೆತ್ತುಕೊಳ್ಳೋಣ. ಪರಲೋಕದ ಮಕ್ಕಳಾಗಿ ಪರಲೋಕದ ಬಗ್ಗೆ ಧ್ಯಾನ ಮಾಡುತ್ತಾ ಪರಲೋಕದ ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆತನ ಮಾರ್ಗದಲ್ಲಿ ನಡೆಯೋಣ. ಹಾಗೆ ನಡೆದರೆ ಮಾತ್ರ ನಿಮ್ಗೆ ಏನಿರ್ತದೆ, ಪರಲೋಕ ರಾಜ್ಯದಲ್ಲಿ ಸ್ಥಳ ಇರ್ತದೆ. ಇಲ್ಲಾಂದ್ರೆ 10 ಜನ ಕನಿಕೆಯ ಸ್ಟೋರಿ ನಮ್ಗೆಲ್ಲ ಗೊತ್ತು ಅಲ್ವಾ? ಏನ್ ಮಾಡಿದ್ರು ಅವ್ರಿಗೆ? 5 ಜನ ಎಣ್ಣೆ ತಗೊಳಕ್ ಆಚೆ ಹೋದವ್ರಿಗೆ ಡೋರ್ ಕ್ಲೋಸ್, ಯು ಆರ್ ನಾಟ್ ಅಲೌಡ್ ಇನ್ಸೈಡ್ ಅಂತ ಹೇಳಿದ್ರಲ್ಲ. ಹಾಗೆ ನೀವು ಒಳಗೆ ಹೋಗ್ಬೇಕು ಅಂದ್ರೆ ಯೇಸು ಕ್ರಿಸ್ತನು ಮೊದಲಿಂಗನಾಗಿ ಬರುವಾಗ ಮೊದಲ ರೀತಿಯಾಗಿ ನೀವು ಶೃಂಗಾರ ಮಾಡಿಕೊಂಡು ಆತನ ಮರುಳಿಕೆಯನ್ನು ಎದುರು ನೋಡ್ಬೇಕು ಅಂದ್ರೆ ವಾಕ್ಯವೆಂಬ ಮನ್ನ ನಮ್ಮ ಹೃದಯದಲ್ಲಿ ಇರಬೇಕು. ಆತನ ಮಾರ್ಗದಲ್ಲಿ ನೀವು ನಡೆಯೋದಾದ್ರೆ ಮಾತ್ರ ಪರಿಶುದ್ಧ ಪಟ್ಟಣಕ್ಕೆ ಸೇರಲು ಸಾಧ್ಯ. ಪರಿಶುದ್ಧ ಪಟ್ಟಣಕ್ಕೆ ಸೇರೋದಕ್ಕೆ ದೇವರ ವಾಕ್ಯವನ್ನು ಇನ್ನೂ ಹೆಚ್ಚೆಚ್ಚಾಗಿ ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವ ಹಾಗೆ, ನಾನು ಬದುಕುವುದಿಲ್ಲ, ಯಾರು ನಮ್ಮೊಳಗೆ ಬದುಕ್ತಾರೆ?
ನಮ್ಮ ಹೃದಯ ಯಾವಾಗ ಪಶ್ಚಾತ್ತಾಪದಿಂದ ಕರ್ತನನ್ನು ನೋಡ್ತದೆ, ಯಾವಾಗ ನಮ್ಮ ವಾಕ್ಯ ಕರ್ತನ ವಾಕ್ಯ ನಮ್ಮ ಹೃದಯದಲ್ಲಿ ನಮ್ಮ ಬಾಯಲ್ಲಿ ತುಂಬಿರ್ತದೆ, ಆವಾಗ ನಾವು ಬದುಕೋರಲ್ಲ, ನಮ್ಮೊಟ್ಟಿಗೆ ಯಾರು ಬದುಕಿರ್ತಾರೆ? ಕ್ರಿಸ್ತನು ತಾನೇ ಬದುಕಿರ್ತಾನೆ. ಆತನ ಒಟ್ಟಿಗಿರ್ತಾನೆ, ನಮ್ಮನ್ನು ನಡೆಸ್ತಾನೆ. ಆತನನ್ನು ಹೊಂದಿಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಯೇಸು ಕ್ರಿಸ್ತನು ತನ್ನ ದೇಹವನ್ನು ಶಿಲ್ಬೆಯಲ್ಲಿ ಬಲಿಯಾಗಿ ಅರ್ಪಿಸಿದನು. ಯಾಕೆ ಅರ್ಪಿಸಿದನು? ನನ್ನ ನಿಮಗೋಸ್ಕರ ರಕ್ಷಣೆ ಕೊಡ್ಲಿಕ್ಕೆ. ಆದಾಮನು ಅಂದು ಪಾಪ ಮಾಡಿ ನನ್ನ ನಿಮ್ಮನ್ನು ಪಾಪದ ಕೂಪದಲ್ಲಿ ಬೀಳಿಸಿದಾಗ ಕಡೆಯ ಆದಾಮನಾದ ಯೇಸು ಕ್ರಿಸ್ತನು ಏನ್ ಮಾಡಿದನು? ಬಂದು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆತನು ಹಸಿದು 40 ದಿನ ಹಗಲಿರುಳು ಆತನು ಉಪವಾಸವನ್ನು ಮಾಡುತ್ತಾ ಜನರ ನಿಂದನೆಗೆ ಗುರಿಯಾಗಿ ಎಲ್ಲಾ ರೀತಿಯಾದಂಥ ನೋವನ್ನು ಯಾತಕ್ಕೋಸ್ಕರ ಸಹಿಸಿದನು? ನಾನು ನೀವು ರಕ್ಷಣೆಯನ್ನು ಹೊಂದಿಕೊಂಡು ಪರಲೋಕದ ಮಕ್ಕಳಾಗಿ ಬಾಳಲಿಕ್ಕೆ, ಪರಲೋಕದ ತಂದೆ ಮುಂದೆ ನಾನು ನೀವು ನೀತಿವಂತರಾಗಿ ಕಾಣಲಿಕ್ಕೋಸ್ಕರ ಅನೀತಿವಂತ ಕಾರ್ಯಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ಯೇಸು ಕ್ರಿಸ್ತನು ಏನ್ ಮಾಡಿದ್ದಾನೆ? ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆ ರಕ್ಷಣೆಯ ಮಹತ್ವವನ್ನು ನಾವು ಹೆಚ್ಚಾಗಿ ಧ್ಯಾನ ಮಾಡೋಣ. ಈ 40 ದಿನ ಇಷ್ಟು ವರ್ಷ ಪೂರ್ತಿ ನಾವು ಧ್ಯಾನ ಮಾಡಿದ್ವಿ, ಇಷ್ಟು ವರ್ಷ ಪೂರ್ತಿ ನಾವು ವಾಕ್ಯವನ್ನು ಕಲ್ತಿದ್ದೇವೆ. ಆ ವಾಕ್ಯ ಸಹ ಎಲ್ಲೂ ವ್ಯರ್ಥ ಆಗಲ್ಲ. ನಾನು ಆಗಲೇ ಹೇಳಿದ ಹಾಗೆ ಹುಳಿಪೆಟ್ಟಿನ ಹಾಗೆ ನಮ್ಮ ಹೃದಯದಲ್ಲಿ ಅದೇನಾಗ್ತಾ ಇದೆ? ನಾಟ್ಕೊಳ್ತಾ ಇದೆ. ಒಂದು ದಿನ ಫಲ ಕೊಡ್ತದೆ. ಇನ್ನು ಹೆಚ್ಚೆಚ್ಚಾಗಿ ನಾವು ವಾಕ್ಯ ಕಲಿತಾ ಆತನ ಮಾರ್ಗದಲ್ಲಿ ನಾವು ಅನುಸರಿಸ್ಕೊಂಡು ನಡೀತಾ ಇದ್ರೆ ಒಂದು ದಿನ ದೊಡ್ಡ ಕಾರ್ಯ ನಮ್ಮ ಜೀವಿತದಲ್ಲಿ ಸಹ ದೇವರು ಮಾಡ್ತಾರೆ, ನಮ್ಮನ್ನು ನಡೆಸ್ತಾರೆ. ದಿನ ಬಿಡದೆ ನಾವು ಪ್ರಾರ್ಥನೆ ಮಾಡೋಣ, ಹೆಚ್ಚಾಗಿ ಆತನನ್ನು ಅಂಗೀಕರಿಸ್ಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳೋಣ. ಯೇಸು ಕ್ರಿಸ್ತನೇ ಹೇಳಿರೋದು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 16-23 ನಾವು ಕೇಳಿದ ಹಾಗೆ, ಉಪವಾಸ ಮಾಡಿದಾಗ ಜನರಿಗೆ ನಾವೇನ್ ಮಾಡಬಾರ್ದು? ತೋರಿಸಿಕೊಳ್ಬಾರ್ದು. ಉಪವಾಸ ಪ್ರದರ್ಶನ ಅಲ್ಲ ಅಲ್ವಾ? ನಾವು ದೊಡ್ಡ ದೊಡ್ಡ ಒಡವೆಗಳು ಹಾಕೊಂಡು ದೊಡ್ಡ ದೊಡ್ಡ ಫಂಕ್ಷನ್ಸ್ ಹೋದಾಗ ಗ್ರ್ಯಾಂಡ್ ಆಗಿ ಹೋಗ್ತೀವಲ್ಲ, ಆ ರೀತಿ ಪ್ರದರ್ಶನ ಮಾಡುವಂಥದ್ದಲ್ಲ. ಉಪವಾಸ ಏನಾಗಿದೆ? ವೈಯಕ್ತಿಕವಾಗಿ ನಿಮ್ಮನ್ನು ನಿಮ್ಮ ಅಂತರಂಗವನ್ನು ನೋಡುವಂತಹ ತಂದೆ ದೇವರಿಗೆ ನಾವು ಉಪವಾಸ ಎಂದು ಗೊತ್ತಾಗಿ ಆತನ ಏನ್ ಮಾಡ್ತಾನೆ? ನಮಗೆ ಆಶೀರ್ವಾದ ಮಾಡ್ತಾನೆ. ಜನರ ಮುಂದೆ ಮಾಡಿದ ತಕ್ಷಣ ಇವರು ಉಪವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಮ್ಗೆ ಅಲ್ಲಿ ಬರುವಂತ ರಿವಾರ್ಡ್ ಎಲ್ಲ ಇತ್ತು, ಆ ಜನರ ಬಾಯಿಯೊಳಗೆ ಹೊರಟೋಗುತ್ತೆ. ಆ ರೀತಿ ರಿವಾರ್ಡ್ನ ಕಳ್ಕೊಳ್ಳದೆ ತಂದೆಗೆ ತಿಳಿಯುತ್ತಿರುವ ಹಾಗೆ ಗುಟ್ಟಾಗಿ ನಾವು ಪ್ರಾರ್ಥನೆ ಮಾಡೋಣ. ಗುಟ್ಟಾಗಿ ಏನು ಉಪವಾಸ ಮಾಡೋಣ. ಅರಣ್ಯಕ್ಕೆ ಹೋಗಿ 4 ಬೆಳಗಿನ ಜಾವದಲ್ಲಿ ಹೋಗಿ ಕತ್ಲೆ ಇನ್ನು ಮೊಬ್ಬಾಗಿರುವಾಗಲೇ ಯೇಸು ಕ್ರಿಸ್ತನ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಲ್ವಾ? ಹಾಗೆ ನಾನು ನೀವು ಸಹ ಆತನನ್ನು ಹಿಂಪಾಲಿಸಿ ಆತನ ಅನುಯಾಯಿಯಾಗಿ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಕಳೆಯೋಣ. 40 ದಿನ ಹಗಲಿರುಳು ಉಪವಾಸ ಮಾಡುತ್ತಾ ನಾವು ಸಹ ಆತನ ಮಕ್ಕಳಾಗಿ ನಾವು ಮಾಡೋಣ. ಯಾಕೆಂದ್ರೆ ಇಡೀ ಲೋಕದಲ್ಲಿ ಏನಿಲ್ಲ ಅಂದ್ರೂ ನಾವು ಬದುಕಬಹುದು, ಆದ್ರೆ ಯೇಸು ಕ್ರಿಸ್ತನ್ ಇಲ್ಲ ಅಂದ್ರೆ ನಾವೇನಾಗ್ತೇವೆ? ಕತ್ತಲೆಯ ಜಗತ್ತು ನಮ್ಮದಾಗ್ತದೆ. ನಾನು ನೀವು ಸಹ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ನಾನು ನೀವು ಹೇಳಬೇಕಾಗಿರೋದು, ಲಾರ್ಡ್ ಐ ನೀಡ್ ಯು, ಜೀಸಸ್ ಐ ಲವ್ ಯು, ಥ್ಯಾಂಕ್ ಯು ಫಾರ್ ಲವಿಂಗ್ ಮೀ ಅಂತ ಹೇಳಿ ಯೇಸು ಕ್ರಿಸ್ತನು ಅಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆತನ ಪ್ರೀತಿ ತ್ಯಾಗವನ್ನು ನಾವು ಅನುಸರಿಸೋಣ, ಆತನ ಪರಿಶುದ್ಧ ಮಕ್ಕಳಾಗಿ ಮಾಡೋಣ. ಕೊನೆಯದಾಗಿ ನಾವು ಕಣ್ಣಿನಿಂದ ಏನ್ ನೋಡ್ತೀವಿ ಅದನ್ನೇ ಜಾಸ್ತಿ ಮಾಡ್ತೀವಲ್ವಾ? ಆದ್ರಿಂದಲೇ ವಾಕ್ಯ ಹೇಳೋದು ಏನಂತೆ? ನಿನ್ನ ಕಣ್ಣು ಏನ್ ನೋಡ್ತದೆ? ಕೆಟ್ಟದನ್ನ ನೋಡಿದ್ರೆ ಏನ್ ಮಾಡ್ತೀರಾ? ಕೆಟ್ಟದನ್ನೇ ಬಾರಿಸ್ಕೊಂಡು ಹೋಗ್ತೀರಾ. ಆದ್ರಿಂದ ನಿನ್ನ ಕಣ್ಣು ಸ್ವಚ್ಛವಾಗಿದ್ದರೆ, ನಮ್ಮ ಕಣ್ಣು ಏನಾಗಿರ್ಬೇಕಂತೆ? ಸ್ವಚ್ಛವಾಗಿರ್ಬೇಕು. ನಾವು ಕೆಟ್ಟದನ್ನು ನೋಡ್ದಿರಾ, ಕೆಟ್ಟದ್ರ ಬಗ್ಗೆ ಆಲೋಚನೆ ಮಾಡಿದಿರಾ, ಒಳ್ಳೆಯದನ್ನೇ ನೋಡುತ್ತಾ ಒಳ್ಳೆ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಡುತ್ತಾ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ವಾಟ್ ವಿ ಸಿ ಇಟ್ ವಿಲ್ ಗಿವ್ ಡಿಸೈರ್ ಟು ಡೂ ಅಲ್ವಾ? ಅಥವಾ ನಾವು ಅದನ್ನ ಮಾಡ್ಬೇಕು ಅಂತ ಹೇಳಿ ನಾವು ನೋಡಿದ ತಕ್ಷಣ ಅಷ್ಟು ದೊಡ್ಡದಿದೆ, ಚೆನ್ನಾಗಿದೆ, ಅದನ್ನ ತಗೊಳ್ಬೇಕು, ಅದನ್ನ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಮನಸ್ಸಲ್ಲಿ ನೋಡಿದ ತಕ್ಷಣ ಕಣ್ಣಿನ ಆಸೆ ಬದುಕು ಬಾಳಿನ ಡಬ್ಬ ಅಂತ ಹೇಳ್ತಾರಲ್ಲ, ಹಾಗೆ ಕಣ್ಣಿನಂತ ನೋಡಿದ ತಕ್ಷಣ ನಮ್ಗೆ ಆಸೆ ಆಗ್ತದೆ, ಅದ್ ಮಾಡ್ಬೇಕು ಅನ್ನಿಸ್ತದೆ. ಆದ್ರಿಂದ ನಾವು ಕಣ್ಣನ್ನ ಏನ್ ಮಾಡ್ಬೇಕಂತೆ? ಸ್ವಚ್ಛವಾಗಿ ಇಟ್ಕೊಳ್ಬೇಕಂತೆ. ತಂದೆಯ ಪ್ರಾರ್ಥನೆ ಮಾಡ್ತಾ ತನ್ನ ಮಕ್ಕಳಾಗಿ ನಾವು ಬಾಳೋಣ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ ನೋಡುವ ಹಾಗೆ, ಯಾರು ಜೀವದ ಮಾರ್ಗ, ನಾನೇ ಜೀವದ ಮಾರ್ಗ, ನಾನೇ ರೊಟ್ಟಿಯಾಗಿದ್ದೇನೆ ಅಂತ ಹೇಳಿ ದೇವರು ಹೇಳುವಾಗ, ನಿತ್ಯ ಜೀವದ ಮಾರ್ಗದಲ್ಲಿ ನಾವು ನಡೆಯಬೇಕಂದ್ರೆ ಆತನೇ ಮಾರ್ಗ, ದಾರಿ, ಬೆಳಕು ಎಲ್ಲವೂ ಆಗಿರುವಾಗ ಆತನನ್ನು ಹಿಂಬಾಲಿಸೋಣ, ಆತನ ಮಕ್ಕಳಾಗಿ ನಾವು ಬಾಳೋಣ. ಉಪವಾಸ ಮಾಡುವಾಗ ನಾನು ಹೇಳುತ್ತೇನೆ, ಕ್ರಿಸ್ತನೇ ಸಾಕು, ಐ ನೀಡ್ ಓನ್ಲಿ ಯು ಲಾರ್ಡ್ ಅಂತ ಆಗಲೇ ಹೇಳಿದ ಹಾಗೆ ದೇವರನ್ನು ಅನುಸರಿಸೋಣ, ಆತನ ಮಕ್ಕಳಾಗಿ ನಾವು ಬಾಳೋಣ. ಇಲ್ಲಿ ಪ್ರಮುಖವಾಗಿ 3 ಕ್ವಶನ್ಸ್ ನನ್ನ ಮನಸ್ಸಿನಲ್ಲಿ ಬರ್ತದೆ. ನಾನು ಯಾರು? ಹೂ ಐ ಆಮ್. ನಾನು ಯಾರು ಅಂತ ಹೇಳಿ ಕ್ವಶನ್ ಹಾಕೊಳ್ಳುವಾಗ, ನಾನು ಯಾಕೆ ಬದುಕಬೇಕು, ಯಾಕಕ್ಕೋಸ್ಕರ ಇಷ್ಟೆಲ್ಲ ಪ್ರಪಂಚದಲ್ಲಿ ಇಷ್ಟೊಂದು ಕಷ್ಟಪಡಬೇಕು, ಬೆಳಗ್ಗೆ ಎದ್ದು ಸಾಯಂಕಾಲದವರೆಗೂ ದುಡಿಬೇಕು, ಇದೆಲ್ಲ ಮಾಡಿ ಏನ್ ಪ್ರಯೋಜನ
ಕೊನೆಗೆ ಅಂತ ಹೇಳಿ ಕ್ವಶನ್ ಬರುವಾಗ ನನಗೆ ತೃಪ್ತಿ ಯಾವುದರಿಂದ ಸಿಗ್ತದೆ? ಈ 3 ಕ್ವಶನ್ಸ್ಗೆ ಆನ್ಸರ್ ಏನು ಗೊತ್ತಾ? ಪಶ್ಚಾತ್ತಾಪದಿಂದ ನಾವು ಪಶ್ಚಾತ್ತಾಪದ ಹೃದಯವನ್ನು ನಾವು ಹೊಂದ್ಕೊಂಡಿದ್ರೆ, ನಾನು ಪಾಪಿ, ಆದರೆ ಯೇಸು ಕ್ರಿಸ್ತನು ನನಗೇನು ಕೊಟ್ಟಿದ್ದಾನೆ? ರಕ್ಷಣೆಯನ್ನು ಕೊಟ್ಟಿದ್ದಾನೆ. ನಾನು ಯೇಸು ಕ್ರಿಸ್ತನ ಮಗು ಅಲ್ವಾ? ನಾನು ಯಾರು ಅಂದ್ರೆ, ನಾವು ದೇವರ ಮಕ್ಕಳು. ನಾವು ಪ್ರೌಡಾಗಿ ಹೇಳ್ಬೋದು, ಯಾಕೆಂದ್ರೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾವು ಆತನ ಮಕ್ಕಳು, ನಾನು ದೇವರ ಮಗು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಡ್ಬೋದು. ಇನ್ನು 2ನೇ ಕ್ವಶನ್ಗೆ ಸಮರ್ಪಿತವಾದಂತ ಹೃದಯದಲ್ಲಿ ಹೇಳ್ತದೆ, ನನ್ನ ಜೀವನ ಯಾರಿಗೆ ಬೇಕು? ದೇವರಿಗೆ ಬೇಕು. ನಾನು ದೇವರಿಗಾಗಿ ಜೀವಿಸೋದಾದ್ರೆ, ದೇವರು ನನ್ನನ್ನು ಪ್ರೀತಿಯಿಂದ, ನನ್ನ ಕೆಸರಲ್ಲಿ ಬಿದ್ದಿದ್ರು, ಈಗ ಮಕ್ಕಳು ಕೆಸರಲ್ಲಿ ಬಿದ್ದಿದ ತಕ್ಷಣ ಆ ಮಕ್ಕಳು ನಂಗೆ ಬಿಟ್ಬಿಡ್ತೀವ? ಕೆಸರಲ್ಲಿ ಬಿದ್ದಿದ್ರೆ ಅದನ್ನ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಕ್ಲೀನ್ ಮಾಡಿ ಪೌಡರ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀವಲ್ಲ, ಹಾಗೆ ನಾವು ಪಾಪದಲ್ಲಿ ಬಿದ್ದಿದ್ರು ದೇವರು ಏನ್ ಮಾಡಿದ್ದಾರೆ? ನಮ್ಮನ್ನ ಶುದ್ಧಪಡಿಸಿದ್ದಾರೆ. ನಮ್ಮನ್ನು ತೊಳೆದು ಶುದ್ಧಪಡಿಸಿ ನನ್ನ ಮಗು, ನನ್ನ ಮಗಳು ಅಂತ ಹೇಳಿ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಾವು ಯಾರಿಗೋಸ್ಕರ ಬದುಕಬೇಕು? ದೇವರಿಗೋಸ್ಕರ ಬದುಕಬೇಕಾಗಿದೆ. ಮತ್ತು ಕೊನೆಯದಾಗಿ ಸಮರ್ಪಿತ ಜೀವಿತ. ದೇವರ ಸಮರ್ಪಿತ ಜೀವಿತದಿಂದ ಕೊಟ್ಟಿಲ್ಲ ಅಂದ್ರು, ದೇವರ ವಾಕ್ಯದಿಂದ ದೇವರೊಟ್ಟಿಗಿದ್ರೆ ಆ ತೃಪ್ತಿನೇ ಎಷ್ಟು ದೊಡ್ಡದಲ್ವಾ? ನಾವು ದೇವರನ್ನು ಅನುಸರಿಸೋಣ, ಆತನ ಪ್ರೀತಿಯ ಮಕ್ಕಳಾಗಿ ನಾವು ಬಾಳೋಣ, ಆತನಿಗೋಸ್ಕರ ಬಾಳೋಣ. ಆತ ನಮಗೋಸ್ಕರ ಶಿಲುಬೆ ಮೇಲೆ ರಕ್ತ ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಆತನ ಪರಿಶುದ್ಧ ಮಕ್ಕಳಾಗಿ ನಮ್ಮ ಹೃದಯವನ್ನು ಕರ್ತನ ಕಡೆಗೆ ಎತ್ತೋಣ, ಆತನನ್ನು ಹಿಂಬಾಲಿಸಿ ಆತನ ಅನುಯಾಯಿಯಾಗಿ ಬಾಳೋಣ. ಹಾಗಾಗ್ಲಿಕ್ಕಾಗುವಂತೆ ದೇವರು ತಾನೇ ನಮ್ಮನ್ನು ನಡೆಸಲಿ. ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸುತ್ತಿರುವಂತಹ ದೇವರು 3 ಅಂಶಗಳನ್ನ ಪ್ರಮುಖವಾಗಿ ಧ್ಯಾನ ಮಾಡಲಿಕ್ಕೆ ನಮಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಪಶ್ಚಾತ್ತಾಪ ಯಾವರ ಕೃಪೆಯಿಂದ ಬರ್ತದೆ? ದೇವರ ಕೃಪೆಯಿಂದನೇ ಬರ್ತದೆ. ಮತ್ತು 2ನೇದಾಗಿ ಸಮರ್ಪಣೆ. ನಿಮ್ಮನ್ನು ಸಂಪೂರ್ಣವಾಗಿ ನಾನು ಹಾಫ್ ಹಾರ್ಟೆಡ್ ಆಗಿ ಅಥವಾ ಲೌಕಿಕ ಕಡೆಗೆ ದೇವರ ಕಡೆಗೆ ಅರ್ಥ ಮಾಡ್ಕೊಳ್ಳೋಲ್ಲ, ಸಂಪೂರ್ಣವಾಗಿ ದೇವರ ಕಡೆಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಹೇಳಿ ನಮ್ಮನ್ನು ನಾವು ನಿರ್ಧಾರ ಮಾಡಿಕೊಳ್ಳೋಣ. ಹಾಗೂ 3ನೇದಾಗಿ ಉಪವಾಸ ಮಾಡುತ್ತಾ ಕ್ರಿಸ್ತನ ಅನುಯಾಯಿಯಾಗಿ ನಿಜ ಮಕ್ಕಳಾಗಿ ಬಾಳೋಣ. ನಾವು ನಮ್ಮನ್ನು ಸಮರ್ಪಿಸಿದರೆ ಕರ್ತನು ನಮ್ಮನ್ನು ಇನ್ನೂ ಹೆಚ್ಚೆಚ್ಚಾಗಿ ನಡೆಸ್ತಾನೆ, ನಮ್ಮನ್ನು ಆಧರಿಸ್ತಾನೆ, ನಮಗೆ ಬೇಕಾದಂತೆ ಎಲ್ಲವನ್ನು ಕೊಡ್ತಾನೆ. ನಾವು ಆತನನ್ನು ಆತುಕೊಂಡು ಆತನ ನಿಜ ಅನುಯಾಯಿಯಾಗಿ ಬಾಳೋಣ. ಹಾಗಾಗ್ಲಿಕ್ಕಾಗುವಂತೆ ದೇವರು ತಾನೇ ಸಹಾಯ ಮಾಡಿ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು, ಮಹಾಪರಿಶುದ್ಧನು, ಜೀವುಳ್ಳ ದೇವರೇ, ಈ ವಾಕ್ಯವೆಂಬ ಮನ್ನವನ್ನು ನಮ್ಮ ಹೃದಯದೊಟ್ಟಿಗೆ ನೀನು ಕೊಟ್ಟಿದ್ದೀಯ. ಸ್ತೋತ್ರ. ಈ ವಾಕ್ಯ ಮಾತನಾಡ್ಬೇಕಪ್ಪ, ಈ ವಾಕ್ಯದ ಮೂಲಕ ನೀನು ಮಹಿಮೆ ಹೊಂದ್ಕೋಪ್ಪ. ಈ ವಾಕ್ಯ ಹೆಚ್ಚೆಚ್ಚಾಗಿ ಅಪ್ಪ ಸ್ವಾಮಿ ಆಶೀರ್ವದಿಸಲ್ಪಡುವಂತೆ, ಈ ವಾಕ್ಯದ ಮೂಲಕ 100ರಷ್ಟು 60ರಷ್ಟು 70ರಷ್ಟು ಫಲ ಕೊಡುವಂತ ವಾಕ್ಯ ಇದಾಗುವಂತೆ ನೀನು ಆಶೀರ್ವಾದ ಮಾಡು. ನೀನ್ ಪ್ರೀತಿ ಕೃಪೆಯನ್ನು ತುಂಬಿಸು. ನಮ್ಮ ಒಬ್ಬೊಬ್ಬರ ಹೃದಯಗಳು ಅಪ್ಪ ಸ್ವಾಮಿ ನಿನಗೆ ಸಮರ್ಪಿತವಾಗಿರಲಿ, ನಿನಗೆ ಮಹಿಮೆ ಆಗಲಿಕ್ಕತ್ತದೆ. ಆಮೇನ್. ನಿಂತು 128ನೇ ಪುಟದ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯ ದೇವರನ್ನ ನಂಬಿದ್ದೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಾಗಿ ಅವತರಿಸಲ್ಪಟ್ಟು ಆಕೆಯಲ್ಲಿ ಕೊಂಡಾತನಾಗಿ ಶಿಲುಬೆಗೇರಿಸಲ್ಪಟ್ಟು ಸತ್ತಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಪರಲೋಕಕ್ಕೆ ಏರಿ ಸರ್ವಶಕ್ತನಾಗಿರುವ ತಂದೆಯ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. ಈ ಕರ್ಮದಿಂದ ಬಂದ ವ್ಯಕ್ತಿಗಳಿಗೂ ಸತ್ತವರನ್ನು ನ್ಯಾಯವಿಧಿಸುವುದರಲ್ಲಿ ನಾನು ನಂಬಿದ್ದೇನೆ. ಅದೇ ಪರಿಶುದ್ಧ ಕ್ರಿಸ್ತನಿಗೆ ಭಕ್ತರನ್ನು ಪಾತಾಳಕ್ಕೆ ದೇವರ
ಸಭೆಯೋದಯ ಮಾಡಿ ಕುಳಿತುಕೊಳ್ಳಿ. ಈಗ ಸಭಾ ಪ್ರಕಟಣೆಯನ್ನು ಓದಿ ಕೇಳಿಸಿಕೊಳ್ಳೋಣ. ಈ ಪರಿಶುದ್ಧ ಬೂದಿ ಬುಧವಾರದ ಆರಾಧನೆಯಲ್ಲಿ ಸೇರಿ ಬಂದಿರುವ ಎಲ್ಲರನ್ನು ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದಿಸೋಣಾಗಿದ್ದೇವೆ. ಈ ಆರಾಧನೆಯನ್ನು ನಡೆಸಿಕೊಡುವಂತಹ ಸೇವಕಿ ದಾವಿನ್ ಎಲಿಯಾಮನವರನ್ನು ಸಭೆಯ ಪರವಾಗಿ ಹಾಗೂ ಸಭಾಪನನ ಸಮಿತಿಯ ಪರವಾಗಿ ವಂದಿಸೋಣಾಗಿದ್ದೇವೆ. ಮುಂದಿನ ಶುಕ್ರವಾರ ದಿನಾಂಕ 22/2/2026 ಸಂಜೆ 7 ಗಂಟೆಗೆ ಪವಿತ್ರ ಶುಕ್ರವಾರದ ಆರಾಧನೆಯನ್ನು ನಡೆಸಲಾಗುವುದು. ಸಭೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಬರುವಂತೆ ವಿನಂತಿಸುತ್ತೇವೆ. ನಾವು ಕಾಣಿಕೆಗಳನ್ನು ಕೂಡಿಸುವ ಹಾಗೆ ಹಾಡುವಂತಹ ಸಂಕೀರ್ತನೆಗಳಲ್ಲಿ 167ನೇ ಸಂಕೀರ್ತನೆಯನ್ನು ಹಾಡೋಣ. 67ನೇ ಸಂಕೀರ್ತನೆ. ನೋಡಿಗ ಕ್ರಿಸ್ತನ ಶಿಲುಬೆಯಲ್ಲಿ Glory,
ಮಹೋನ್ನತನು ಮಹಾಪರಿಷದನು ಜೀವುಳ್ಳ ದೇವರೇ, ಹೌದಪ್ಪ, ಈ ಬೂದಿ ಬುಧವಾರದಂದು ನಿನ್ನ ವಾಕ್ಯ ಧ್ಯಾನ ಮಾಡುವ ಹಾಗೆ, ನಿನ್ನನ್ನು ಸ್ತುತಿಸುವ ಹಾಗೆ, ಕೊಂಡಾಡುವ ಹಾಗೆ ನಮಗೆ ಕೊಟ್ಟಂತ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಅಪ್ಪ, ನೀನು ಕೊಟ್ಟಿದ್ದರಲ್ಲಿಯೇ ಸ್ವಲ್ಪ ಭಾಗವಾಗಿ ಕಾಣಿಕೆಯಾಗಿ ನಾವು ಇಲ್ಲಿ ತಂದು ಸಮರ್ಪಿಸಿರುವಾಗ ಈ ಕಾಣಿಕೆಯೊಟ್ಟಿಗೆ ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನಗೆ ಸಮರ್ಪಿಸುತ್ತಾ ಇದ್ದೇವಪ್ಪ. ಈ ಕಾಣಿಕೆಯೊಟ್ಟಿಗೆ ನಮ್ಮನ್ನು ಆಶೀರ್ವಾದ ಮಾಡು, ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸು, ರಕ್ಷಿಸು, ಕಾಪಾಡು. ದುಡಿಯ ಕೈಗಳಿಗೆ ಬೇಕಾದಂತಹ ಹೊಸ ಬಲ, ಹೊಸ ಚೈತನ್ಯವನ್ನು ಕೊಡು ತಂದೆಯೇ. ನನ್ನ ನುಡಿಯನೇ, ನನ್ನ ರಕ್ಷಕನೇ, ಎಲ್ಲಾ ಒಳ್ಳೆ ವರದಾನಗಳ ಮೂಲ ಕರ್ತನು ನೀನು ಸ್ವಾಮಿ. ಇಲ್ಲಿ ತಲೆಬಾಗಿರುವ ಒಬ್ಬೊಬ್ಬರನ್ನು ಅಪ್ಪ ಸ್ವಾಮಿ ಹೇಳುವಾಗ ಆಶೀರ್ವಾದ ಮಾಡು, ನಿನ್ ಪ್ರೀತಿ ಕೃಪೆಯನ್ನು ತುಂಬಿಸು. ಈ ಪ್ರಾರ್ಥನಾ ಮಂದಿರದಲ್ಲಿ ಅಪ್ಪ ನೀನು ಮಹಿಮೆಯನ್ನು ಹೊಂದಿಕೋಪ್ಪ. ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಗಳಿಗೆಯಲ್ಲಿಯೂ ಅಪ್ಪ ಸ್ವಾಮಿ ನೀನು ನಮ್ಮೊಟ್ಟಿಗಿರು. ನಮಗೆ ಬೇಕಾದಂತ ಆದರಣೆ, ಬಲ, ಸಹಾಯವನ್ನು ನೀನು ಕೊಡು ಸ್ವಾಮಿ. ಲೋಕವು ಕೊಡಲಾರದಂತಹ ಅಪ್ಪ ಸ್ವಾಮಿ ಸಮಾಧಾನ, ಶಾಂತಿ, ನೆಮ್ಮದಿ ನಿನ್ನಲ್ಲಿ ಉಂಟು ಅಲ್ಲ ಕರ್ತನೆ. ನಮ್ಮೊಬ್ಬೊಬ್ಬರನ್ನ ಪ್ರೀತಿಯಿಂದ ತುಂಬಿಸಿ, ರಕ್ಷಿಸಿ, ಕಾಪಾಡು. ನಮಗೆ ಬೇಕಾದಂತ ಎಲ್ಲಾ ರೀತಿಯ ಆದರಣೆ, ಬಲ, ಸಹಾಯ ಕೊಡು. ಎಲ್ಲಾ ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಅಪ್ಪ ಸ್ವಾಮಿ ನಿನ್ನ ಪರಿಶುದ್ಧತ್ವದಿಂದ ನಮ್ಮನ್ನು ತುಂಬಿಸು. ನೀನು ಅಪ್ಪ ಸ್ವಾಮಿ ಎಲ್ಲಾ ವಿಷಯದಲ್ಲಿ ಸಕ್ಸಸ್ ಅನ್ನು ಕೊಡು ಕರ್ತನೆ. ಅಪ್ಪ, ಇಲ್ಲಿ ತಲೆಬಾಗಿರುವಂತ ಒಬ್ಬೊಬ್ಬರನ್ನು ಕುಟುಂಬವಾಗಿ ಹೇಳುವಾಗ ಆಶೀರ್ವಾದ ಮಾಡು. ಕೊಟ್ಟಂತ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡು. ಅಪ್ಪ, ಹಿರಿಯ ನಾಯಕರನ್ನು ನಷ್ಟಕೊಪ್ಪಿಸ್ಕೊಡ್ತಾ ಇದ್ದೇನಪ್ಪ. ಒಬ್ಬೊಬ್ಬರಿಗೂ ಬೇಕಾದಂತ ಆರೋಗ್ಯ, ಹೊಸ ಬಲ, ಹೊಸ ಚೈತನ್ಯವನ್ನು ಕೊಟ್ಟು ಅಪ್ಪ ಈ ಸಭೆಯಲ್ಲಿರುವಂತ ಎಲ್ಲರನ್ನ ಹೇಳುವಾಗ ಆಶೀರ್ವಾದ ಮಾಡಿ ಕಾಯ್ದು ನಡೆಸಿ ಕಾಪಾಡು. ಸಭಾಪಾಲನ ಸಮಿತಿಯವರನ್ನು ನಷ್ಟಕೊಪ್ಪಿಸ್ಕೊಡ್ತಾ ಇದ್ದೇನೆ. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಎಲ್ಲರನ್ನು ಅಪ್ಪ ಸ್ವಾಮಿ ಪ್ರೀತಿ ಕೃಪೆಯಿಂದ ತುಂಬಿಸಿ, ರಕ್ಷಿಸಿ, ಕಾಪಾಡು. ಹೆಚ್ಚಾಗಿ ನಮ್ಮ ಪಾಸ್ಟರಾದಂತಹ ಅಪ್ಪ ಬೆನ್ಯಾಮಿನ್ ಅಯ್ಯನವರನ್ನು, ಅವರ ಕುಟುಂಬವನ್ನು ನಷ್ಟಕೊಪ್ಪಿಸ್ಕೊಡ್ತಾ ಇದ್ದೇನಪ್ಪ. ಆ ಮಗನಿಗೆ ಕೊಟ್ಟಂತ ಜವಾಬ್ದಾರಿಗಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಇನ್ನು ಹೆಚ್ಚಾಗಿ ಮಗನನ್ನು ಹೇಳುವಾಗ ಆಶೀರ್ವಾದ ಮಾಡು. ನಿನ್ನ ಹೊಸ ಬಲ, ಹೊಸ ಚೈತನ್ಯದಿಂದ ತುಂಬಿಸು. ನಿನ್ನ ಕೆಲಸ ಕಾರ್ಯಗಳಲ್ಲಿ ಅಪ್ಪ ಸ್ವಾಮಿ ಆ ಮಗನಿಗೆ ಬೇಕಾದಂತ ವಿಶೇಷ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ಕೊಟ್ಟು ನಿನ್ನ ಮಹಿಮೆಗೋಸ್ಕರ ಇನ್ನೂ ಹೆಚ್ಚಾಗ ಮಗನನ್ನು ಉಪಯೋಗಿಸ್ಕೋಪ. ಅವ್ರ ಕುಟುಂಬವನ್ನು ಹೇಳುವಾಗ ಆಶೀರ್ವಾದ ಮಾಡು. ಆಲಯಗಳನ್ನು ನೀನು ಹೇಳುವಾಗ ಆಶೀರ್ವಾದ ಮಾಡು. ಎಲ್ಲಾ ಅಪ್ಪ ಸಭೆಯ ಸಭಾಪಾಲಕರನ್ನ ಕೊಪ್ಪಿಸ್ಕೊಡ್ತೇನಪ್ಪ. ನಿನ್ನ ಮಹಿಮೆಯನ್ನು ಅಪ್ಪ ಸ್ವಾಮಿ ಅವರ ಮೂಲಕ ನಿನ್ನ ಮಹಿಮೆಯನ್ನು ಹೊಂದಿಕೋಪ. ಅಪ್ಪ, ಈ ಶ್ರಮ ಮರಣ ದಿನಗಳಲ್ಲಿ ನೀನನ್ನು ಹಾಕಿಕೊಂಡು ಇನ್ನೂ ಹೆಚ್ಚಾಗಿ ನಿನ್ನ ಪರಿಶುದ್ಧ ಮಕ್ಕಳಾಗಿ, ಪರಲೋಕದ ಮಕ್ಕಳಾಗಿ ನಾವು ಬಾಳುವಂತೆ ನಮ್ಮ ಒಬ್ಬೊಬ್ಬರನ್ನು ಪ್ರೇರೇಪಿಸಿ, ಕಾಯ್ದು ನಡೆಸಿ, ಕಾಪಾಡು. ಇನ್ನೊಬ್ಬನಿಗೆ ಸ್ತುತಿಗಳ ಮಾಡು ಮಹಿಮೆ ಸಲ್ಲಪ್ಪ. ನೀನೇ ಎಲ್ರೋಹಿ, ಎಲ್ಶೆಡೈ ಆಗಿರ್ಕೊಡು. ನಮ್ಮೆಲ್ಲ ಆಗು ಹೋಗುಗಳನ್ನು ಅಪ್ಪ ಸ್ವಾಮಿ ನೀನು ನೋಡುತ್ತಾ, ಹೊಸ ದಿನ, ಹೊಸ ಜೀವಿತದಲ್ಲಿ ನಾವು ಕಾಲಿಡುವಾಗ ಪ್ರತಿಯೊಂದು ದಿನದಲ್ಲೂ ನಿನ್ನ ಆಶೀರ್ವಾದದಿಂದ ಆಶೀರ್ವಾದದ ಕಡೆಗೆ ನಮ್ಮನ್ನು ನಡೆಸು. ನಮ್ಮನ್ನು ಕಾಯ್ದು ನಡೆಸಿ, ಆಧರಿಸಿ, ಪರಾಮರಿಸಿ, ರಚಿಸಿ, ಕಾಪಾಡು. ನೀನೊಬ್ಬನಿಗೆ ಸ್ತುತಿಗಳ ಮಾಡು ಮಹಿಮೆ ಸಲ್ಲಲಿ ಕರ್ತನೆ. ಭೂಯಾತ್ರೆಯ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ ಅಂತ ಹೇಳಿರುವ ಕರ್ತನೆ. ನಮ್ಮ ಚಿಂತಾಭಾರವು ನಿನ್ನ ಮೇಲೆ ಹಾಕಿದ್ದೇವಪ್ಪ. ನಮಗೆ ಬೇಕಾದಂತೆ ಎಲ್ಲ ರೀತಿ ಆದರಣೆ, ಬಲ, ಸಹಾಯ ಕೊಡು. ನೀನೇ ನಮ್ಮೊಟ್ಟಿಗೆ ಇದ್ದುಕೊಳ್ಳಲು ನನ್ನ ಕೈಗೆ ನಡೆಸಿ, ಕಾಪಾಡು. ಇನ್ನೊಬ್ಬನಿಗೆ ಸ್ತುತಿಗಳ ಮಾಡು ಮಹಿಮೆ ಸಲ್ಲಲಿ ಅಪ್ಪ. ಹೊಸ ಜೀವಿತವನ್ನು ಹೊಂದಿಕೊಂಡು, ಹೊಸ ಹೃದಯವನ್ನು ಹೊಂದಿಕೊಂಡು, ಕಲ್ಲಾದ ಹೃದಯವನ್ನು ಮೃದುವಾಗಿ ಮಾಡುವಂತ ದೇವರು ನೀನಾಗಿದೆಯಲ್ಲಪ್ಪ. ನಮ್ಮ ಹೃದಯ ಒಂದು ವೇಳೆ ಇನ್ನೂ ಕಲ್ಲಾಗಿದ್ರೆ ಅದನ್ನು ಮೃದು ಸ್ವಭಾವದಿಂದ ತುಂಬಿಸು. ನಿನ್ನನ್ನು ಕಂಡುಕೊಳ್ಳುವ ಹಾಗೆ ನಮ್ಮ ಕಣ್ಣುಗಳನ್ನು ತೆರೆ ಮಾಡು, ಕಿವಿಗಳನ್ನು ತೆರೆ ಮಾಡು. ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸಿ, ಈ ಶ್ರಮ ಕಾಲ ದಿನಗಳಲ್ಲಿ ನಿನ್ನನ್ನೇ ಹಾಕಿಕೊಂಡು ಬಾಳುವಂತೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸಿ, ಕಾಯ್ದು ನಡೆಸಿ, ಕಾಪಾಡಬೇಕೆಂದು ನಿನ್ನ ಪಾದದ ಬಳಿಗೆ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇಲೆ ಕೊನೆಯದಾಗಿ ನಾವು ಹಾಡುವಂತಹ ಸಂಗೀತಗಳಲ್ಲಿ 350ನೇ ಸಂಗೀತವನ್ನು ಹಾಡಿಕೊಳ್ಳೋಣ.
ಕರ್ತನು ತಾನೇ ಕಲಿಸಿಕೊಂಡ ಪ್ರಾರ್ಥನೆಯನ್ನು ಒಟ್ಟಾಗಿ ಆಯ್ಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪರಿಶುದ್ಧಪಡಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮ ನಿಷ್ಠೋರ್ಗಳ ಕೇಡನ್ನು ಅನುಭವಿಸಿರಿ. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮಗೆ ಸ್ವಾಮಿ. ಆಮೆನ್. ನಾವೆಲ್ಲರೂ ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ದೇವರ ಮತ್ತು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆರೆಗೊಳಿಸಿ ಕಾಯಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು ನಮ್ಮೊಳಗೆ ನೆಲೆಸಿ ನಮ್ಮೆಲ್ಲರ ಸಕಲ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸದಲ್ಲಿ. ಆಮೇನ್.